पहुँचे हम मधुबन तो देखा अनोखा चमन, जिसमें खुशबू रूहानी थी प्यारी। देखा माली अपने गुलशन में, ओ एक बाबा मिले मधुबन में। शिव बाबा मिले उनके तन में, एक बाबा मिले मधुबन में। शिव बाबा मिले उनके तन में। उनको देख के फिर याद आई पुरानी हमें। उनको देख के फिर याद आई पुरानी हमें। कल्प पहले वाले हैं ये बाबा, ये तो मिलते हैं हर संगम में। ओ एक बाबा मिले मधुबन में। शिव बाबा मिले उनके तन में, एक बाबा मिले मधुबन में। शिव बाबा मिले उनके तन में। उनकी दृष्टि पड़ी हमने शक्ति पाई जो रूहानी। उनकी दृष्टि पड़ी हमने शक्ति पाई जो रूहानी। पाया जन्मों का खोया सहारा, नूर पाया था उनने नैनन में। ओ एक बाबा मिले मधुबन में। शिव बाबा मिले उनके तन में, एक बाबा मिले मधुबन में। शिव बाबा मिले उनके तन में, एक बाबा मिले मधुबन में। शिव बाबा मिले उनके तन में, दोनों बाबा मिले एक आंगन में। वो आंगन है मधुबन में। ओ एक बाबा मिले मधुबन में। शिव बाबा मिले उनके तन में। ಓಂ ಶಾಂತಿ. ನವೆಂಬರ್ 2021. मीठे बच्चे, शिव बाबा का बनकर कोई भी भूल नहीं करना। भूल करने से बाप का नाम बदनाम कर देंगे. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಶಿವ ಬಾಬೋರ್ ಮಕ್ಕಳಾಗಿದ್ದೀರಿ ಅಂದಮೇಲೆ
ನಿಮ್ಮಿಂದ ಯಾವುದೇ ತಪ್ಪುಗಳು ಆಗಬಾರ್ದು. ತಪ್ಪು ಮಾಡಿದ್ರು ತಪ್ಪು ಅಂತಾನೆ ಗೊತ್ತಾಗದೇ ಇದ್ರೆ, ಕೆಲವರಿಗೆ ತಪ್ಪು ಮಾಡಿದ್ರು ಅದೇ ಸರಿ ಅನಿಸುತ್ತೆ. ಆದರೆ ಬಾಬೋರ್ ಮುರಳಿ ಜ್ಞಾನ ಸರಿಯಾಗಿ ಅರ್ಥ ಆದರೆ ತಪ್ಪು ಸರಿನೂ ಅರ್ಥ ಆಗುತ್ತೆ. ಶ್ರೀ ಬಾಬೋರ್ ಮಕ್ಕಳಾಗಿ ಯಾವುದೇ ತಪ್ಪುಗಳನ್ನು ಮಾಡಬಾರ್ದು. ತಪ್ಪು ಮಾಡ್ತೀರಿ, ಬಾಬೋರ ಹೆಸರಿಗೆ ಕಳಂಕ ತರ್ತೀರಿ. ಪ್ರಶ್ನೆ, ಸಬ್ಸೆ ಬಡಿ ಪ್ರವೃತ್ತಿ ಕಿಸ್ಕಿ ಹೇ ಔರ್ कैसे? ಎಲ್ಲದಕ್ಕಿಂತ ದೊಡ್ಡ ಪ್ರವೃತ್ತಿ ಸಂಸಾರ ಯಾರ್ದು ಮತ್ತು ಹೇಗೆ? उत्तर, श्री बाबा की सबसे बड़ी प्रवृत्ति है. भक्ति में सब त्वमेव माताश्च पिता कहकर पुकारते हैं, तो प्रवृत्ति वाला हुआ ना. ಶ್ರೀ ಬಾಬೋರ್ದೇ ಎಲ್ಲದಕ್ಕಿಂತ ದೊಡ್ಡ ಪ್ರವೃತ್ತಿ, ದೊಡ್ಡ ಸಂಸಾರ. ಬಾಬೋರಷ್ಟು ದೊಡ್ಡ ಸಂಸಾರ ಯಾರಿಗಿದೆ? ಅದಕ್ಕೆ ಭಕ್ತಿಯಲ್ಲೂ ಏನು ಹೇಳ್ತಾರೆ ಎಲ್ಲರೂ, ನೀವೇ ಮಾತಾ ಪಿತಾ ಬಂಧು ಸಖ. ಇಡೀ ಪ್ರಪಂಚಕ್ಕೆ ಅವ್ರ ಮಾತಾ ಪಿತಾ ಆದರೆ ಅವ್ರ ಸಂಸಾರ. ಅಂದ್ರೆ ಬಾಬೋರ್ ಪ್ರವೃತ್ತಿ ದೊಡ್ಡದು. ಪರಂತು ಜಬ್ ತಕ್ ವह साकार में न आए तब तक उनकी कोई प्रवृत्ति नहीं, क्योंकि ऊपर में तो आत्माएं बाप के साथ निराकारी रूप में रहते हैं. ಈ ಮಹಿಮೆ ಪರಂಧಾಮದಲ್ಲಿ ಇದ್ದಾಗಲ್ಲ ಇದು. ಬಾಬಾ ಹೇಳೋದು, ಎಲ್ಲಿವರೆಗೂ ನಾನು ಈ ಸಾಕಾರದಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ನನ್ನ ಯಾವ ಪ್ರವೃತ್ತಿನೂ ಇಲ್ಲ. ಏಕೆಂದ್ರೆ ಮೇಲೆ ಆತ್ಮಗಳು ನೀವು ತಂದೆ ಜೊತೆ ನಿರಾಕಾರಿ ರೂಪದಲ್ಲಿ ಇರ್ತೀರಿ. ತಂದೆ ಜೊತೆ ಇದ್ರೂ ತಂದೆ ಮಕ್ಕಳಂತ ಗೊತ್ತಿರಲ್ಲ, ಅಂದ್ರೆ ಆ ಸ್ಮೃತಿ ಇರಲ್ಲ ಆತ್ಮಕ್ಕೆ. ಯಾವಾಗ ಸಾಕಾರದಲ್ಲಿ ಬಾಬೋರ್ ಬರ್ತಾರೆ ಆವಾಗಲೇ ಬಾಬೋರ ಪ್ರವೃತ್ತಿ. ಅಂದ್ರೆ ಬಾಬೋರ್ ಎಲ್ಲ ಸಂಬಂಧದಲ್ಲೂ ತನ್ನ ಕರ್ತವ್ಯವನ್ನ ಸಾಕಾರದಲ್ಲಿ ಮಾಡ್ತಾರೆ. साकार में आकर इनमें प्रवेश करते हैं तो सबसे बड़ी प्रवृत्ति है. ಯಾವಾಗ ಶ್ರೀ ಬಾಬಾ ಬ್ರಹ್ಮ ಬಾಬೋರ್ ಶರೀರದಲ್ಲಿ ಬಂದು ಪರಕಾಯ ಪ್ರವೇಶ ಮಾಡ್ತಾರೆ, ಅದೇ ದೊಡ್ಡ ಪ್ರವೃತ್ತಿ, ಎಲ್ಲದಕ್ಕಿಂತ ದೊಡ್ಡ ಪ್ರವೃತ್ತಿ. ಬರೀ ಬಾಬೋರ್ ಅರ್ಥ ಮಾಡ್ಕೊಂಡಿರೋ ಬ್ರಾಹ್ಮಣರಿಗಷ್ಟೇ ತಂದೆ ತಾಯಿಯೇನವರು, ಇಡೀ ಜಗತ್ತಿನ ಕಲ್ಯಾಣ ಮಾಡಕ್ ಬಂದಿದ್ದಾರೆ. ಜಗತ್ತಿನ ಪ್ರತಿಯೊಂದು ಆತ್ಮ, ಯಾವ ಒಂದು ಆತ್ಮನೂ ಮಿಸ್ ಆಗದೆ ಎಲ್ಲರಿಗೂ ಮುಕ್ತಿ, ಜೀವನ್ ಮುಕ್ತಿ ಬಾಬೋರ್ ಕೊಡ್ತಾರೆ. ಪ್ರತಿ ಆತ್ಮನೂ ಬಾಬನ್ ಸಾಕಾರದಲ್ಲಿ ನೋಡ್ತಾರೋ, ಸಾಕ್ಷಾತ್ಕಾರದಲ್ಲಿ ನೋಡ್ತಾರೋ ಅಥವಾ ಆಕಾರದಲ್ಲಿ ನೋಡ್ತಾರೋ ಅಂತೂ ಎಲ್ರಿಗೂ ನಮ್ಮ ತಂದೆ ಬಂದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅವರೇ ಮಾತಾ ಪಿತಾ ಬಂಧು ಸಖ ಆಗಿರೋದ್ರಿಂದ ಸಾಕಾರದಲ್ಲಿ ಬಾಬಾ ಹೇಳ್ತಾರೆ ಈ ಬಾಬೋರ್ದೇ ದೊಡ್ಡ ಪ್ರವೃತ್ತಿ. ನಾವೇನು ಅನ್ಕೊಂಡಿದೀವಿ? ಬಾಬೋರ್ ದೊಡ್ಡ ಪ್ರವೃತ್ತಿ ಅಲ್ಲ, ನಮ್ದೇ ದೊಡ್ಡ ಪ್ರವೃತ್ತಿ, ನಮ್ದೇ ದೊಡ್ಡ ಸಂಸಾರ ಅನ್ಕೊಂಡಿದೀವಿ. ಎಷ್ಟು ಜನ ಸಂಸಾರ. ಪರಮಾತ್ಮನಿಗೆ ಇಷ್ಟು ದೊಡ್ಡ ಪ್ರವೃತ್ತಿ ಅಂದ್ರೆ ಅವನಿಗೆ ಎಷ್ಟು ತಲೆ ಬಿಸಿ ಇರುತ್ತೆ, ಇರುತ್ತಾ ಇರಲ್ವಾ? ಅದಕ್ಕೆ ತಾನೇ ಬಾಬೋರು ಒಂದೊಂದ್ಸಲ ಎಷ್ಟು ಈಗೇನು ಹೇಳಿದ್ರು, ತಲೆ ಬಿಸಿ ಇರೋದಕ್ಕೆ ಹೇಳಿದ್ದು, ಯಾವ ತಪ್ಪು ಮಾಡಬೇಡಿ ಮಕ್ಕಳೇ, ನನ್ನ ಹೆಸರಿಗೆ ಕಳಂಕ ತರಬೇಡಿ ಅಂತ. ಒಬ್ರು ಇಬ್ಬರನ್ನ ಇಟ್ಕೊಂಡು ಸಾಕಕ್ಕೆ ತಂದೆ ತಾಯಿ ಮಕ್ಕಳು ಶಾಲೆಗೆ ಹೋದ್ರೆ ಸಾಕು, ಮಕ್ಕಳಿಗೆ ಮದುವೆ ಮಾಡಿ ಕಳಿಸಿದ್ರೆ ಸಾಕು ಅಂತಾರೆ. ನಮ್ಮ ಜವಾಬ್ದಾರಿ ಯಾವಾಗ ತಪ್ಪಿಸ್ಕೊಳ್ಳೋಣ ಅಂತ. ಬಾಬವರು ವಿಚಾರ ಮಾಡಿ, ಇಷ್ಟು ದೊಡ್ಡ ಪ್ರವೃತ್ತಿ. ಅವನೇನು ಜಡ ವಸ್ತು ಅಲ್ವಲ್ಲ, ಪರಮಾತ್ಮ ಚೈತನ್ಯವಾಗಿದ್ದಾನೆ ಅಂದರೆ ಅವನಿಗೂ ಎಲ್ಲ ಫೀಲಿಂಗ್ಸ್ ಇದೆ ಅಲ್ಲ. ओम शांति. भारत काश और दुनिया आम ये नहीं जानते कि बेहद का बाप प्रवृत्ति वाला है या निवृत्ति वाला है. ಕಾಸ್ ಭಾರತ ಹಾಗೂ ಇಡೀ ಜಗತ್ತಿನ ಮನುಷ್ಯರು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ನಿವೃತ್ತಿ ಮಾರ್ಗದವರ ಪ್ರವೃತ್ತಿ ಮಾರ್ಗದವರ ಅಂತ. ಯಾವ ಮಾರ್ಗದವರು? जब बाप आते हैं तो बच्चे बच्चे कह बुलाते हैं, क्योंकि उनको पुकारा ही जाता है त्वमेव माताश्च पिता त्वमेव बंधु सखा. तो गृहस्थी बन जाते हैं ना. ಬಾಬಾ ಹೇಳ್ತಾರೆ ಯಾವಾಗ ಬಾಬೋರ್ ಬರ್ತಾರೆ ನಮ್ಮನ್ನು ಏನಂತ ಕರೀತಾರೆ? ಏನು ಕರೀತಾರೆ ದಿನ? ಮೀಟೆ ಬಚ್ಚೆ ಬಚ್ಚೆ ಬಚ್ಚೆ. ಅಂದ್ರೆ ಏನಾಗ್ಬೇಕು ಅವ್ರು ನಮಗೆ? ಮಾತಾ ಪಿತಾ
ಭಕ್ತಿಯಲ್ಲೂ ಹಾಡ್ತಾರೆ, ನೀವೇ ಮಾತಾ ಪಿತಾ ಬಂಧು ಸಖ, ಅಂದ್ರೆ ಅವರೇ ದೊಡ್ಡ ಗೃಹಸ್ಥಿ. वहां तो सब जानते हैं शिव निराकार है, बल शिव का आकार है परंतु बाल बच्चे तो नहीं है, अगर है तो सब आत्माएं बच्चे हैं, सब एक जैसे बच्चे हैं, इसीलिए समझते हैं सब परमात्मा है. ಬಾಬಾ ಹೇಳ್ತಾರೆ ಶಿವ ನಿರಾಕಾರ, ಬಲೆ ಶಿವ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರೆ ಸಾಕಾರದಲ್ಲಿ ಬಂದ್ರೆ ಅವನ್ ದೊಡ್ಡ ಪ್ರವೃತ್ತಿ. ಆದ್ರೆ ಅವರಿಗೆ ಮಕ್ಕಳು ಮೊಮ್ಮಕ್ಕಳು ದೇಹದ ಸಂಬಂಧದ ಯಾವುದೂ ಇಲ್ಲ. ಇದರ ಮಕ್ಕಳು ಎಲ್ಲ ಆತ್ಮಗಳು ಅವ್ರ ಮಕ್ಕಳು ಸಮಾನವಾಗಿ. ಬಚ್ಚಿ ನೈ ಕೋಯಿ ಬಚ್ಚಿ ನೈ ಹೈ ಬಾಬಾ ಕಾ, ಸಬ್ ಕ್ಯಾ ಹೈ ಬಚ್ಚೆ ಹೈ. ಬಚ್ಚಿ ಅಂದ್ರೆ ಹೆಣ್ಮಕ್ಳು. ಬಾಬೋರಿ ಪರಮಾತ್ಮನಿಗೆ ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಇದೆಯಾ? ಅದಕ್ಕೆ ಬಾಬೋರ್ ಬಚ್ಚೆ ಅಂತಾರೆ. ಸಬ್ ಏಕ್ ಜೈಸೆ ಬಚ್ಚೆ ಹೇ. ಅದಕ್ಕೆ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ರು ಎಲ್ಲರೂ ಪರಮಾತ್ಮ. ಯಾಕೆಂದ್ರೆ ನಾವೆಲ್ಲರೂ ಪರಮಾತ್ಮನ ಸ್ವರೂಪ ಅವನ ಮಕ್ಕಳು, ಅದಕ್ಕೆ ಎಲ್ಲರೂ ಪರಮಾತ್ಮ ಅಂತ ಹೇಳ್ಬಿಟ್ರು. ಎಲ್ಲರೂ ಶಿವ ಸ್ವರೂಪಿಗಳು, ಶಿವ ಅಲ್ಲ. ಶಿವನ್ ಸ್ವರೂಪ ನಮ್ದು ಅದೇನೆ, ಆದ್ರೆ ಪರಮಾತ್ಮ ಯಾರು ಶಿವ ಅಲ್ಲ. ಆತ್ಮನು ಬಿಂದು ರೂಪದಲ್ಲಿದೆ, ಪರಮಾತ್ಮನು ಬಿಂದು ರೂಪದಲ್ಲಿ. ಗೃಹಸ್ಥಿ ಲೋಗ್ ಹಿ ಗಾತೆ ಹೇ. ಕ್ಯಾ ಗಾತೆ ಹೇ? ಏನ್ ಹಾಡ್ತಾರೆ ಎಲ್ಲ ಗೃಹಸ್ಥಿಗಳು? ನೀವೇ ಮಾತಾ ಪಿತಾ ಬಂಧು ಸಖ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರು, ಅವರೇನ್ ಹೇಳ್ಬಿಡ್ತಾರೆ? ಪರಮಾತ್ಮ ಅಂದ್ರೆ ಬ್ರಹ್ಮ, ಬ್ರಹ್ಮ ತತ್ವನೇ ಪರಮಾತ್ಮ ಅಂತ. ಅವ್ರು ಯಾರು ನೀವೇ ಮಾತಾ ಪಿತಾ ಬಂಧು ಸಖ ಅನ್ನೋ ಹಾಡನ್ನ ಹಾಡೋದಿಲ್ಲ. ಅವ್ರ ಮಾರ್ಗನೇ ಬೇರೆ. ಯಾರ ಮಾರ್ಗ ಬೇರೆ? ಸನ್ಯಾಸಿ ನಿವೃತ್ತಿ ಮಾರ್ಗದವ್ರ ಮಾರ್ಗ ಬೇರೆ. ये भी भूल से लक्ष्मी नारायण के आगे जाकर महिमा गाते हैं. ಈ ಮಹಿಮೆ ಶಿವಬಾಬನ್ ಮುಂದೆ ಅಷ್ಟೇ ಹಾಡಲ್ಲ ಭಕ್ತರು, ಸುಮ್ಮನೆ ಹಾಡ್ತಾರಲ್ವಾ. ಯಾರೋ ಹಾಡಿದ್ರು ನಾವು ಹಾಡ್ತೀವಿ, ಅರ್ಥ ಏನು ವಿಚಾರ ನಡೆಯಲ್ಲ. ನೀವೇ ಮಾತಾ ಪಿತಾ ಬಂಧು ಸಖ ಅನ್ನೋದನ್ನು ಹೋಗಿ ಲಕ್ಷ್ಮೀನಾರಾಯಣರ ಮುಂದೇನೂ ಹಾಡ್ತಾರೆ, ನಾವೇ ಹೇಳ್ತಾರೆ ಹನುಮಂತನ ಮುಂದೇನೂ ಹಾಡ್ತಾರೆ. ಅಂದ್ರೆ ಯಾರ ಮಹಿಮೆ ಯಾರಿಗೆ ಅನ್ವಯಿಸುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. उनका मार्ग अलग है. तो त्वमेव माताश्च पिता कहेंगे अच्युतम केशवम. भक्ति मार्ग में स्तुतियां तो अतः गाते हैं, वास्तव में परमात्मा बाप है, उनसे वर्षा कैसे और क्या मिलना है. तुम बच्चे जानते हो वह बाप भी है, दादा भी है, बड़ी माँ भी है, प्रजापिता भी है. ವಾಸ್ತವಿಕವಾಗಿ ಪರಮಾತ್ಮ ತಂದೆ, ಅವರಿಂದ ಹೆಂಗ ಆಸ್ತಿ ಸಿಗುತ್ತೆ? ಅವ್ರು ನಿರಾಕಾರ ಅಲ್ಲ, ಹೆಂಗ ಆಸ್ತಿ ಸಿಗುತ್ತೆ? ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಅವರು ತಂದೆನೂ ಹೌದು, ಬ್ರಹ್ಮ ಬಾಬೋರು, ಅಣ್ಣನೂ ಹೌದು, ದೊಡ್ಡಮ್ಮನೂ ಹೌದು, ಪ್ರಜೆಗಳಿಗೆ ಇಡೀ ಪ್ರಜೆಗಳಿಗೂ ಪಿತಾನೂ ಹೌದು. ಇವ್ರ ಮೂಲಕನೇ ಬಾಬೋರ್ ನಮ್ಮನ್ನ ಏನಂತ ಕರೆಯೋದು? बच्चे, मैं तुम्हारा बाप भी हूँ, फिर मुझे भी प्रवृत्ति मार्ग में आना पड़ता है, ये मेरी युगल भी है और बच्चा भी है. ಬಾಬಾ ಹೇಳ್ತಾರೆ ನಾನು ನಿಮ್ ತಂದೆ. ಇದನ್ನ ಯಾರು ಹೇಳೋದು? ಶಿವ ಬಾಬೋರು. ನಂದು ಬಹಳ ದೊಡ್ಡ ಪ್ರವೃತ್ತಿ. ನಾನು ಇವ್ರ ಶರೀರದಲ್ಲಿ ಬರ್ತೀನಿ ಅಂದ್ರೆ ನಾನು ಪ್ರವೃತ್ತಿಯಲ್ಲಿ ಬಂದಂಗೆ. ಇವ್ರು ನನ್ನ ಪತ್ನಿನೂ ಹೌದು, ನನ್ನ ಮಗನೂ ಹೌದು. जब इनमें प्रवेश करता हूँ तब प्रवृत्ति वाला बन जाता हूँ. ಯಾವಾಗ ನಾನು ಇವರಲ್ಲಿ ಪ್ರವೇಶ ಮಾಡ್ತೀನಿ ಆವಾಗ ನಾನು ಪ್ರವೃತ್ತಿಯವರಾಗ್ತೀನಿ. ನನ್ನನ್ನ ಸುಪ್ರೀಂ ತಂದೆ, ಸುಪ್ರೀಂ ಟೀಚರ್, ಸುಪ್ರೀಂ ಗುರು ಅಂತನೂ ಕರೀಲಾಗುತ್ತೆ. तो गुरु गाइड करते हैं तो मुक्ति के लिए, वह तो है सब झूठ, ये है सत्य. ಮನುಷ್ಯ ಏನ್ ತಿಳ್ಕೊಂಡಿದ್ದಾರೆ? ಗುರು ಹತ್ರ ಹೋಗದೆ ಮುಕ್ತಿ ಇಲ್ಲ. ದೇಹದಾರಿ ಗುರುಗಳನ್ನು ತಿಳ್ಕೊಂಡಿದ್ದಾರೆ, ಅವರೇ ಮುಕ್ತಿಗೆ ಗೈಡ್ ಮಾಡ್ತಾರೆ ಅಂತ. ನಾವೇ ಹೇಳ್ತಾರೆ ಇದೆಲ್ಲವೂ ಅಸತ್ಯ. ದೇಹದಾರಿ ಗುರುಗಳು ಯಾರು ಮುಕ್ತಿಗೆ ಮಾರ್ಗ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ಒಬ್ಬರೇ ಸತ್ಯ. अंग्रेजी में परमात्मा को ट्रूथ कहते हैं. ट्रूथ क्या आकर सत्य बताते, ये किसको पता नहीं है. ಪರಮಾತ್ಮನನ್ನ ಇಂಗ್ಲಿಷ್ನಲ್ಲಿ ಟ್ರೂತ್ ಅಂತಾರೆ, ಸತ್ಯ. ಆದ್ರೆ ಅವ್ರು ಬಂದು ಏನ್ ಸತ್ಯ ಹೇಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಹೇಳ್ಬಿಡ್ತಾರಷ್ಟೇ.
ಸತ್ಯನೇ ದೇವರು, ದೇವರೇ ಸತ್ಯ ಹೇಳ್ತಾರೆ. ಆದರೆ ಅವ್ರು ಏನು ಬಂದು ಸತ್ಯ ಹೇಳ್ತಾರೆ ಯಾರು ವಿಚಾರ ಮಾಡಲ್ಲ. ಹಮ್ ತುಮಕೋ ಭಿ ಪತಾ ನಹೀ ತಾ तो जैसे नई बात हो गई ना, वह ज्ञान का सागर सचखंड स्थापन करने वाला है. ನಿಮಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತ ಮೊದಲು? ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲರ ಬುದ್ಧಿಗೂ ಬೀಗ ಬಿದ್ದಿತ್ತಲ್ಲ. ಇದು ಒಂದು ರೀತಿ ಹೊಸ ಮಾತು. ಬಾಬೂರ್ ಜ್ಞಾನ ಸಾಗರ, ಸತ್ಯ ಖಂಡದ ಸ್ಥಾಪನೆ ಮಾಡೋರು, ಅವಶ್ಯಕವಾಗಿ ಎಲ್ಲ ಸತ್ಯವನ್ನ ತಿಳಿಸ್ಕೊಡುವಂಥವರು. ತೋ ತಬಹಿ ಗಾಯನ್ ಹೇನ, ಅವ್ರು ಸತ್ಯ ತಂದೆ ಅಂತ ಮಹಿಮೆ ಹೆಂಗ್ ಬಂತು? ಅವ್ರು ಬಂದು ಸತ್ಯ ಮಾರ್ಗ ತೋರಿಸಿದ್ದಾರೆ, ಸತ್ಯವನ್ನ ಹೇಳಿದ್ದಾರೆ, ಅದರಿಂದನೇ ಅವ್ರ ಮಹಿಮೆ ಸತ್ಯ. ಕರ್ತವ್ಯದ ಹೆಸರಿದು. ಸತ್ಯ ಖಂಡವನ್ನೇ ಸ್ಥಾಪನೆ ಮಾಡಿದರೆ, ಯಾವುದನ್ನ ಹೆವೆನ್ ಅಂತ ಹೇಳಲಾಗುತ್ತೆ. ವಹಾ ಡಿಟಿ ಸಾವರೆಂಟಿ ದಿಖಾತೆ, ಅಭಿ ಹೇ ಪುರಾನಿ ದುನಿಯಾ, ಫಿರ್ ನೈ ದುನಿಯಾ ಹೋನೆ ವಾಲಿ ಹೇ. ಮಕ್ಕಳೇ, ಇದು ಹಳೆ ಪ್ರಪಂಚ, ಇದು ಮತ್ತೀಗ ಹೊಸದ ಆಗೋದಿದೆ. ಹಳೇದೇನಾಗುತ್ತೆ ಅವಾಗ? ಹಳೇದಕ್ಕೆ ವಿನಾಶದ ಬೆಂಕಿ ಬೀಳುತ್ತೆ. ಸ್ಥಾಪನೆ ಜೊತೆಗೆ ವಿನಾಶದ ಗಾಯನನೂ ಇದೆ. ಮಾಡಿಸೋರು ಪರಂಪಿತ ಪರಮಾತ್ಮ ಅನ್ನೋ ಗಾಯನನೂ ಇದೆ. ಬ್ರಹ್ಮನ ಮೂಲಕ ಬಾಬೂರ್ ಸ್ಥಾಪನೆ ಮಾಡ್ತಾರೆ. तो कैसे कराते वो तो खुद ही आकर बताएंगे ना. ಬ್ರಹ್ಮನ್ ಮೂಲಕ ಹೆಂಗ್ ಸ್ಥಾಪನೆ ಮಾಡ್ತಾರೆ, तो ಬಾಬೂರ್ ಸ್ವಯಮೇ ಬಂದು ತಿಳಿಸ್ಕೊಡ್ತಾರೆ. ಮನುಷ್ಯರು ಯಾರಿಗೂ ಗೊತ್ತಿಲ್ಲ. ಈಗ ಸೃಷ್ಟಿಕರ್ತ ಅಂದ್ರೆ ಸೃಷ್ಟಿ ಹೆಂಗ್ ಮಾಡ್ತೀನಿ, ಯಾರ ಮೂಲಕ, ಹೇಗೆ, ಎಲ್ಲ ಬಾಬೂರೇ ಬಂದು ತಿಳಿಸ್ಕೊಡ್ಬೇಕು. तो कलयुग अंत सत्युग आदि संगम को ही ऊंच मानना चाहिए. ಎಲ್ಲದಕ್ಕಿಂತ ಉನ್ನತವಾದ ಯುಗ ಕಲಿಯುಗದ ಅಂತ್ಯ, ಸತ್ಯಯುಗದ ಆರಂಭ. ಕಲಿಯುಗದ ನಂತರ ಬರುತ್ತೆ ಸತ್ಯಯುಗ. ಮತ್ತೆ ಕೆಳಗಿಳಿತಾ ಬರ್ತೀರಿ. ಎಲ್ಲಿಂದ ಕೆಳಗಿಳಿತೀವಿ? ಎಲ್ಲಿಂದ ಕೆಳಗಿಳಿತೀವಿ? सतयुग आदि ये संगम ऊंच मानना चाहिए. कलयुग के बाद सतयुग, फिर नीचे उतरना है ना. स्वर्ग नरक गाया हुआ, मनुष्य मरते है तो कहते स्वर्गवासी हुआ. ಸ್ವರ್ಗ ಮತ್ತು ನರಕದ ಗಾಯನ ಇದೆ. ಮನುಷ್ಯರು ಯಾರಾದ್ರೂ ಶರೀರ ಬಿಟ್ರೆ ಹೇಳ್ತಾರೆ ಸ್ವರ್ಗಸ್ಥರಾದ್ರು. ಅವಶ್ಯಕವಾಗಿ ಯಾವುದೋ ಒಂದು ಸಮಯದಲ್ಲಿ ಅವರು ಸ್ವರ್ಗವಾಸಿಗಳಿದ್ರು. ಈಗ ಭಾರತವಾಸಿಗಳೇ ಹೇಳದು ಸ್ವರ್ಗಸ್ಥರಾದ್ರು ಅಂತ, ಇನ್ಯಾರು ಹೇಳಲ್ಲ. ಕ್ಯೋಂಕಿ ಜಾನ್ತೆ ಹೇ ಭಾರತ್ ಪ್ರಾಚೀನ್ स्वर्ग था, तो जरूर यही हेवन होगा. बातें कितनी सहज, परंतु ड्रामा अनुसार समझते नहीं है, तब तो बाप आते हैं समझाने. ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ಸ್ವರ್ಗ ಇತ್ತು, ಎಲ್ಲ ಮಾತು ಎಷ್ಟು ಸಹಜವಾಗಿದೆ, ಪರಂತು ಡ್ರಾಮಾನುಸಾರ ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ನಾನು ಬಂದೆ ಇದೆಲ್ಲದನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಎಲ್ಲರೂ ಕರೀತಾರೆ ಬಾಬಾ ಬನ್ನಿ ಅಂತ. आपसे नो नॉलेज है वो आकर हमें दो, पतित को पावन बनाने आओ. ಬಾಬಾ ಹೇಳ್ತಾರೆ ನೀವೇ ನನ್ನನ್ನು ಕರೆದಿರೋದು, ಬಂದು ಪತಿತರನ್ನ ಪಾವನ ಮಾಡು, ನಿನ್ನಲ್ಲಿ ಏನು ಜ್ಞಾನ ಇದೆಯೋ ಅದು ನಮಗೂ ಕೊಡು. ಹೇಳ್ತಾರಲ್ಲ, ಕತ್ಲಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತ ಯಾರಿಗೆ ಕರೆಯೋದು? ಬಾಬೋರನ್ನೇ ಅಜ್ಞಾನದಿಂದ ನಮಗೆ ಜ್ಞಾನದ ಕಡೆ ಕರ್ಕೊಂಡು ಹೋಗುವಂತ. फिर कहते हमारा दुख हर कर सुख दो, परंतु ये पता नहीं कि क्या नॉलेज देंगे, क्या सुख देंगे. अब तुम बच्चे जानते हो, बाप है तो जरूर बाप से रचना हुई होगी ना. ಫಾದರ್ ಮನ ರಚಿತ. ಬಾಬಾ ಹೇಳ್ತಾರೆ ನೀವೇ ಕರೆದಿದ್ದೀರಿ ನನ್ನನ್ನ, ಒಂದ್ ಕಡೆ ಪತಿತ ಪಾವನ ಬಾ, ದುಃಖ ಹರ್ತ ಸುಖ ಕರ್ತ, ದುಃಖ ದೂರ ಮಾಡಿ ಸುಖ ಕೊಡು. ಆದ್ರೆ ಕರೆದ್ರಿ, ಆದ್ರೆ ಹೇಗ್ ಕೊಡ್ತಾರೆ ಅನ್ನೋ ಜ್ಞಾನ ಯಾರಿಗೂ ಇಲ್ಲ. ಏನ್ ಸುಖ ಅದು ಅನ್ನೋದು ನೀವು ಮಕ್ಕಳಿಗೆ ಗೊತ್ತಿದೆ. ಬಾಬುವರಿಗೆ ರಚಯಿತ ಅಂತ ಹೇಳಲಾಗುತ್ತೆ, ನಾವೆಲ್ಲ ರಚನೆ. बच्चे ने फादर कहा तो क्रिएशन ठहरे ना, क्रिएशन भी जरूर कहाँ से पैदा हुई होगी. फिर बच्चों को प्रॉपर्टी भी दी जाती है. ಬಾವೆ ಹೇಳ್ತಾರೆ ರಚಯಿತ ಅಂದ್ರೆ ತಂದೆ, ನೀವೆಲ್ಲ ನನ್ನ ಮಕ್ಕಳು ರಚನೆ ಅಂದಮೇಲೆ ರಚನೆಗೆ ರಚಯಿತನಿಂದ ಏನ್ ಸಿಗುತ್ತೆ? ಆಸ್ತಿ ಸಿಗ್ಬೇಕಲ್ವಾ? ಇದು ಕಾಮನ್ ಆಗಿ ಯೋಚನೆ ಮಾಡಬೇಕಾಗಿರೋ ಮಾತು. इसलिए मुझे त्वमेव माताश्च पिता कहते हैं, तो
तो ಬಾಬಾ ಬಡ ಗೃಹಸ್ಥಿ ಹೂವನ, ಅದಕ್ಕೆ ನನ್ನನ್ನು ಎಲ್ಲರೂ ನೀನೇ ಮಾತಾ ಪಿತಾ ಅಂತ ಕರೀತಾರೆ. ಬಾಬೋರು ಎಲ್ಲರಿಗಿಂತ ದೊಡ್ಡ ಗೃಹಸ್ಥಿ. ಕರೀತಾರೆ, ಓ ಮಾತಾ ಪಿತಾ ಬಂದು ನಮ್ಮನ್ನ ಪಾವನ ಮಾಡು. ಈಗ ಫಾದರು ಹೌದು, ಮದರು ಹೌದು. ಆದ್ರೆ ಬಾಬಾ ಹೇಳ್ತಾರೆ, ಮದರ್ ಹೇಗಾಗ್ತೀನಿ? ಯಾವಾಗ ಬ್ರಹ್ಮನ ಮೂಲಕ ನಾನು ನಿಮ್ಮನ್ನ ರಚನೆ ಮಾಡ್ತೀನಿ, ಬ್ರಹ್ಮ ಮದರ್ ಆಗ್ತಾರೆ ಅವಾಗ. ये फिर यहाँ रचना बाबा कैसे रचते हैं, ये बिल्कुल नई बात है. ಬಾಬೋರ್ ಬ್ರಹ್ಮನ ಮೂಲಕ ಮದರ್ ಪಾತ್ರ ಮಾಡ್ತಾರೆ. ಬಾಬಾ ಹೇಳುದು ಇದೆಲ್ಲ ಬಿಲ್ಕುಲ್ ಹೊಸ ರಚನೆ, ಇದೆಲ್ಲದೂ ಹೊಸ ಜ್ಞಾನ ಇದು. यहाँ भी बहुतों की बुद्धि में ठहरता नहीं है और सब जगह सिर्फ परमात्मा को फादर के बुलाते हैं. ಇಲ್ಲಿದ್ದವ್ರಿಗೂ ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ. ಬಾಬಾ ಹೇಳ್ತಾರೆ, ಬೇರೆ ದೇಶಗಳಲ್ಲಿ ಪರಮಾತ್ಮನನ್ನ ಫಾದರ್ ಅಂತ ಕರೀತಾರೆ. ಈ ಮದರ್ ಫಾದರ್ ಕಂಟ್ರಿ ಏನಿದೆ ಇದು ಭಾರತ, ಪ್ರವೃತ್ತಿ ಮಾರ್ಗ. वहाँ फिर फादर कहने से उनको मुक्ति का वर्षा मिलता, वह आते भी पीछे. ये तो सब जानते, क्रिश्चियन धर्म के आगे बौद्धी धर्म था, उनके आगे इस्लामी धर्म था. इस सीढ़ी में और धर्म तो नहीं, इसीलिए गोले के बाजू में गोले को भी बाजू में रखना चाहिए. ಬಾಬಾ ಹೇಳ್ತಾರೆ, ಬೇರೆ ಎಲ್ಲ ದೇಶದವರು ಫಾದರ್ ಅಂತ ಕರೀತಾರೆ, ಗಾಡ್ ಫಾದರ್. ಯಾಕೆಂದ್ರೆ ಮುಕ್ತಿಯ ಆಸ್ತಿ ಸಿಗುತ್ತೆ ಅವರಿಗೆ. ಅವರೆಲ್ಲ ಲೇಟ್ ಆಗಿ ಬರ್ತಾರೆ. ಫಸ್ಟ್ ಬರೋರು ಯಾರು? ದೇವಿ ದೇವತೆಗಳೇ ಫಸ್ಟ್ ಬರೋರು. ಬಾಬಾ ಹೇಳ್ತಾರೆ, ಇನ್ನೆಲ್ಲ ಲೇಟ್ ಆಗಿ ಬರ್ತಾರೆ. ಕ್ರಿಶ್ಚಿಯನ್ ಧರ್ಮಕ್ಕಿಂತ ಹಿಂದೆ ಬೌದ್ಧ ಧರ್ಮಕ್ಕಿಂತ ಹಿಂದೆ ಇಸ್ಲಾಂ ಧರ್ಮ. ಬಾಬಾ ಹೇಳ್ತಾರೆ, ಈ ಸಿಡಿ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಎರಡೂ ಒಟ್ಟಿಗೆ ಇಡ್ಬೇಕು. ಯಾಕಂದ್ರೆ ಸಿಡಿ ಚಿತ್ರದಲ್ಲಿ ಬೇರೆ ಧರ್ಮಗಳು ಯಾವುದು ತೋರಿಸಿಲ್ಲ. ಸೃಷ್ಟಿ ಚಕ್ರ ಚಿತ್ರದಲ್ಲಿ ಯಾವ್ಯಾವ ಧರ್ಮ ಯಾವಾಗ ಬರುತ್ತೆ ಅನ್ನೋದನ್ನ ತೋರಿಸಿದೆ. ಮಕ್ಕಳೇ, ಇದು ಪಾಠಶಾಲೆ. ಆ पाठशाला में सिर्फ एक किताब थोड़ी होगा, पाठशाला में तो मैप भी चाहिए. वह जिस्मानी विद्या तो काम में नहीं आएगी, मैप से मनुष्य जट समझ जाएंगे ना. ಬಾಬಾ ಹೇಳ್ತಾರೆ, ಇದು ಪಾಠಶಾಲೆ ಮಕ್ಕಳೇ. ಪಾಠಶಾಲೆಯಲ್ಲಿ ಬರೀ ಪುಸ್ತಕ ಇರಲ್ಲ. ಈಗ ಬೇಬಿ ಕ್ಲಾಸಲ್ಲೆಲ್ಲ ಏನಿರುತ್ತೆ, ಬರೀ ಪುಸ್ತಕದಲ್ಲಿ ಓದಿಸ್ತಾರ? ಎಲ್ಲ ಗೋಡೆಯಲ್ಲೂ ಮ್ಯಾಪ್ ಇರುತ್ತೆ. ಬಾಬಾ ಹೇಳ್ತಾರೆ, ಪಾಠಶಾಲೆ ಅಂದ್ರೆ ಮ್ಯಾಪು ಬೇಕು. ಅದು ಲೌಕಿಕವಾದ ವಿದ್ಯೆ, ಲೌಕಿಕಕ್ಕೆ ಉಪಯೋಗಕ್ಕೆ ಬರುತ್ತೆ. ಬಾಬಾ ಹೇಳ್ತಾರೆ, ಇದು ಈಶ್ವರೀಯ ವಿದ್ಯೆ. ಈ ಮ್ಯಾಪಲ್ಲಿ ಯಾವ್ಯಾವ ಯುಗ ಎಲ್ಲೆಲ್ಲಿತ್ತು, ಏನೇನಾಯ್ತು, ಇಲ್ಲಿ ಈ ಖಂಡ ಎಲ್ಲಿದೆ, ಆ ಖಂಡ ಎಲ್ಲಿದೆ, ಇಲ್ಲಿ. ಆದ್ರೆ ಯಾವ ಯುಗ ಎಲ್ಲಿತ್ತು ಅನ್ನೋ ಮ್ಯಾಪ್ ಇಲ್ಲಿದೆ. ये तुम्हारे मुख्य मैप्स है, कितना विस्तार से समझाया जाता, फिर भी पत्थर बुद्धि समझते नहीं है. ಮಕ್ಕಳೇ, ಈ ಮ್ಯಾಪ್ಸ್ ಮುಖ್ಯ. ಯಾವ ಮ್ಯಾಪ್ಸ್ ಮುಖ್ಯ? ಈ ಎಲ್ಲ ಕೋರ್ಸ್ ಚಿತ್ರಗಳು ಏನಿದೆ, ಇದು ಬಹಳ ಮುಖ್ಯವಾಗಿರೋ ಚಿತ್ರಗಳು. ವಿಸ್ತಾರದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಬಾಬೋರು ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ. ಎಷ್ಟು ದಡ್ರಿಗೂ ಅರ್ಥ ಆಗಂಗೆ ತಿಳಿಸ್ತಾರೆ. ಆದ್ರೆ ಕೆಲವು ಮಕ್ಕಳ ಬುದ್ಧಿ ಬುದ್ಧಿ ಇರೋದ್ರಿಂದ ಅವ್ರಿಗೇನೋ ಅರ್ಥ ಆಗಲ್ಲ. ಬಾಬಾನೇ ಸಮझाया, प्रदर्शनी में त्रिमूर्ति पर ही पहले समझाना. ये तुम्हारा बाबा है व दादा है, ज्ञान कैसे देवे, वर्षा कैसे देवे, भारतवासियों को ही वर्षा मिलना है ना. ಮಕ್ಕಳೇ, ಪ್ರದರ್ಶನಿಯಲ್ಲಿ ಈ ಚಿತ್ರನೂ ಅವಶ್ಯಕ. ಯಾವುದು? ತ್ರಿಮೂರ್ತಿ ಚಿತ್ರನೂ ಅವಶ್ಯಕ. ಏಕೆಂದ್ರೆ ಇಲ್ಲಿ ತಂದೆ ಆಸ್ತಿ ಎರಡೂ ಇದೆ. ಇದರಲ್ಲಿ ಶಿವಬಾಬಾ ಬ್ರಹ್ಮ ಬಾಬೋರ್ ಮೂಲಕ ಹೇಗೆ ಆಸ್ತಿ ಕೊಡ್ತಾರೆ, ಇದೆಲ್ಲ ಈ ಚಿತ್ರದಲ್ಲಿದೆ. ಭಾರತವಾಸಿಗಳಿಗೆ ಆಸ್ತಿ ಸಿಗುತ್ತೆ. ಪರಂಪಿತ ಪರಮಾತ್ಮ 3 ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಯಾವುದು ಮಹಾಲಕ್ಷ್ಮಿ? ಬ್ರಾಹ್ಮಣ, ದೇವತಾ, ಕ್ಷತ್ರಿಯ 3 ಧರ್ಮ ಸ್ಥಾಪನೆ ಮಾಡ್ತಾರೆ. ಬ್ರಹ್ಮನ ಮೂಲಕ ಫಸ್ಟ್ ರಚನೆ, ಬ್ರಾಹ್ಮಣರನ್ನ ರಚನೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಯಾಕೆ ಬ್ರಾಹ್ಮಣರನ್ನೇ ರಚನೆ ಮಾಡ್ತಾರೆ ಫಸ್ಟ್? ಯಜ್ಞ ಹೇ ಇಸ್ಕೋ ಕಹಾ ಜಾತಾ ರುದ್ರ ಜ್ಞಾನ ಯಜ್ಞ. ಇದು ಯಜ್ಞ. ಇದು ಬಾಬೋರ್ ಸಂಸ್ಥೆ ಏನಿದೆ, ಈಶ್ವರೀಯ ವಿಶ್ವವಿದ್ಯಾಲಯನೂ ಹೌದು, ಇದು ದೊಡ್ಡ ಯಜ್ಞ ಕುಂಡನೂ ಹೌದು. ಈ ಯಜ್ಞ ಸಂಪಾಲನೆ ಮಾಡ್ಲಿಕ್ಕೆ
ಯಾರು ಬೇಕು? ಬ್ರಾಹ್ಮಣರು. ಇದು ಜ್ಞಾನ ಯಜ್ಞ, ರುದ್ರ ಜ್ಞಾನ ಯಜ್ಞ. ಭಕ್ತಿ ಮಾರ್ಗದಲ್ಲಿ ಏನು ಯಜ್ಞಗಳಿದೆ ಅದೆಲ್ಲ ಲೇಟ್ ಆಗಿ ಶುರು ಆಗುತ್ತೆ. ಏಕೆಂದ್ರೆ ಮೊಟ್ಟ ಮೊದಲು ಬಾಬೋರ್ ಯಜ್ಞ ಇದು. ಇದಾದ್ಮೇಲೆ 2500 ವರ್ಷ ಯಾವ ಯಜ್ಞಗಳು ನಡೆಯೋದಿಲ್ಲ. ದ್ವಾಪರ ಯುಗದಲ್ಲಿ ಫಸ್ಟ್ ಪೂಜೆ ಶ್ರೀ ಬಾಬೋರ್ ಪೂಜೆ, ಆಮೇಲೆ ದೇವತೆಗಳ ಪೂಜೆ. ಆ ಸಮಯದಲ್ಲೂ ಯಾವುದೇ ಯಜ್ಞಗಳು ಇರೋದಿಲ್ಲ. ಬಾದ್ಮೇ ಯಜ್ಞ ಕರ್ನಾ ಶುರು ಕರ್ತೆ. ಯಾವಾಗ ಜಗತ್ತಲ್ಲಿ ಆಪತ್ತುಗಳು ಬರುತ್ತೆ ಆವಾಗ ಯಜ್ಞ ಶುರು ಮಾಡ್ತಾರೆ. ಅದಕ್ಕೆ ಮುಂಚೆನೂ ಭಕ್ತಿಯಲ್ಲೂ ಯಜ್ಞ ಮಾಡೋದೆಲ್ಲ ಇರೋದಿಲ್ಲ. अब तुम पूजा लायक नहीं हो, लोग शिव के ऊपर जाकर अक दतूद क्यों चढ़ाते हैं? बाप समझाते हैं तुम सब कांटे थे, उनसे फिर कोई सादा गुलाब, कोई मोतिया बनते, कोई फिर अक के फूल भी बन पड़ते हैं. ಈಗ ಭಕ್ತರ ನೋಡಿ, ಎಲ್ಲ ದೇವತೆಗಳಿಗಾದ್ರೆ ಒಳ್ಳೊಳ್ಳೆ ಹೂವು ಹಾಕ್ತಾರೆ, ಶಿವಬಾಬಾ ಅವರಿಗೆ ಏನ್ ಸಿಕ್ಕಿದ ಹೂವೆಲ್ಲ ಹಾಕ್ತಾರೆ. ಏನಂತಾರೆ, ಎಕ್ಕದ ಹೂನು ಹಾಕ್ತಾರೆ, ತುಂಬೆ ಹೂನು ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಅದನ್ನೆಲ್ಲ ದೇವತೆಗಳಿಗೆ ಯಾರಿಗೂ ಹಾಕಲ್ಲ. ನಾವೇ ಹೇಳ್ತಾರೆ, ನೀವೆಲ್ಲ ಮೊದಲು ಏನಿದ್ರಿ? ಹೂ ಇದ್ರ? ಹೂಗಳಾಗಿದ್ವ ಮೊದಲು? ಮುಳ್ಳುಗಳಾಗಿದ್ರಿ. ಆದ್ರೆ ಈಗ ಮುಳ್ಳುಗಳನ್ನೇ ಬಾಬಾವ್ರು ಕೆಲವರು ಹೂ ಮಾಡ್ತಾರೆ ಬಾಬಾವ್ರು. ಆದ್ರೆ ಕೆಲವರು ಏನಾಗ್ತಾರೆ, ಸದಾ ಗುಲಾಬಿ, ಇನ್ ಕೆಲವರು ಬರೀ ಗುಲಾಬಿ, ಕೆಲವರು ಬರೀ ಮಲ್ಗೆ ಹೂ. ಬಾಬಾ ಹೇಳ್ತಾರೆ, ಇನ್ ಕೆಲವರಂತೂ ಎಕ್ಕದ ಹೂವು. ಹೌದು, ಆದ್ರೆ ನನ್ನ ಮಕ್ಕಳಲ್ಲಿ ಎಲ್ಲ ವೆರೈಟಿಯವರು ಇದ್ದಾರೆ. ಪೂರಾ ನೈ ಪಡ್ತೆ ತೋ ಅಕ್ ಬನ್ ಜಾತೆ ಹೇ. ಯಾರು ಬಾಬೋರು ಓದಿಸೋ ವಿದ್ಯೆ ಪೂರ್ತಿ ಓದೋದಿಲ್ಲ, ಓದೋದು ಅಂದ್ರೆ ಬರೀ ವಾಣಿ ಕೇಳೋದಲ್ಲ, ಜೀವನದಲ್ಲಿ ಧಾರಣೆ ಮಾಡೋದಿಲ್ಲ, ಅವ್ರು ಯಾವ ತರ ಇದ್ರೋ ಅದೇ ತರ ಇರ್ತಾರೆ, ಎಕ್ಕದ ಹೂವನೇ ಇರ್ತಾರೆ. ಕೋಯಿ ಕಾಮ್ಗೆ ನಹಿ, ಅವ್ರೇನು ಉಪಯೋಗಕ್ಕಿಲ್ಲ. ಬಾಬೋರ್ ಮಕ್ಕಳು ಅಂತ ಹೇಳ್ಕೊಳ್ತಾರೆ, ಉಪಯೋಗ ಏನು ಇಲ್ಲ. शिव बाबा पर सब कांटे चढ़ाते, फिर उनको फूल बनाते, परंतु फूलों की भी वैरायटी बन जाती. बगीचे में वैरायटी फूल होते हैं ना, तुम्हारे में भी नंबरवार है. ಫಸ್ಟ್ ಬಾಬೋರಿಗೆ ನಾವೆಲ್ಲ ಅರ್ಪಣೆ ಆದ್ವಿ. ಯಾವ ತರ ಅರ್ಪಣೆ ಆದ್ವಿ? ಬಾಬೋರ್ ಬಂದಾಗ ಜ್ಞಾನ ಸಿಕ್ತು, ನಾನು ನಿನ್ನವನಪ್ಪ ಅಂತ ಹೇಳಿದ್ವಿ. ಮುಳ್ಳುಗಳ ಅರ್ಪಣೆ ಆಗ್ತೀರಿ, ಬಾಬೋರ್ ನಿಮ್ಮನ್ನ ಹೂಗಳನ್ನಾಗಿ ಮಾಡ್ತಾರೆ. ಹೂನು ಎಲ್ಲರೂ ಒಂದೇ ತರ ಇಲ್ಲ, ವೆರೈಟಿ ಹೂಗಳಿದೆ. ಹೇಗೆ ಹೂದೋಟ ಅಂದ್ರೆ ಎಲ್ಲ ವೆರೈಟಿ ಹೂಗಳಿರುತ್ತೋ ಅದೇ ತರ ನಿಮ್ಮಲ್ಲೂ ಎಲ್ಲರೂ ಒಂದೇ ತರ ಇಲ್ಲ, ನಂಬರ್ ವಾರ್ ಇದ್ದೀರಿ. कोई तख्त नशीन बनेंगे, कोई क्या बनेंगे, सब बातें बाप समझाते हैं. ನಿಮ್ಮಲ್ಲೂ ಕೆಲವರು ಹೋಗಿ ಸಿಂಹಾಸನದಲ್ಲಿ ಕುತ್ಕೋತೀರಿ, ಇನ್ಯಾರೇನಾಗ್ತಿರೋ ಎಲ್ಲ ಜ್ಞಾನ ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇನ್ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾರ್ಗ ಎಷ್ಟು ಲಂಬಾ ಚೌಡ, ವಿಸ್ತಾರ, ಆಳ ಎಷ್ಟು? ವೃಕ್ಷ ಇದ್ದಂಗಲ್ವಾ ಭಕ್ತಿ ಅಂದ್ರೆ. ಪರಂತು ಉನ್ಮೆ ಜ್ಞಾನ ಜರಾ ಬಿ ನಹಿ. ಭಕ್ತಿಯಲ್ಲಿ ಒಂದು ಅಂಶ ಮಾತ್ರನೂ ಯಾರಿಗೂ ಜ್ಞಾನ ಇಲ್ಲ. ಸತ್ಯಯುಗದಲ್ಲಿ ದೇವಿ ದೇವತೆಗಳಿದ್ರು, ಕಲಿಯುಗದಲ್ಲಿ ಎಷ್ಟು ಜನ ದೇವತೆಗಳಿದ್ದಾರೆ? एक भी देवता नहीं है, तो जरूर परमात्मा ने मनुष्यों को देवता बनाया होगा. ಬಾಬಾ ಹೇಳ್ತಾರೆ, ಪರಮಾತ್ಮನೇ ಬಂದು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಿರ್ಬೇಕಲ್ಲ. ಬಾಬೋರ್ ಬಂದು ಇಂತಹ ಕರ್ಮ ಕಲಿಸ್ತಾರೆ, जो मनुष्य सीख कर दैवी गुण धारण कर देवता बन गए. ಬಾಬೋರ್ ಬಂದು ನಮ್ಗಂತ ಶ್ರೇಷ್ಠ ಕರ್ಮ ಕಲಿಸ್ತಾರೆ, ಯಾವುದಲ್ಲಿ ಮನುಷ್ಯರು ಬಂದು ಕಲಿತೀರಿ. ಮುಳ್ಳುಗಳು ಬಂದು ಹೂಗಳಾಗ್ತಿರಿ ಹೆಂಗೋ, ಮನುಷ್ಯರು ಕಲ್ತು ಇಲ್ಲಿ ದೈವಿ ಗುಣ ಧಾರಣೆ ಮಾಡಿ ದೇವಿ ದೇವತೆಗಳಾಗ್ತಿರಿ. और धर्म वाले क्या सिखलाएंगे, क्योंकि उनको तो ऊपर से उनकी पिछाड़ी में आना है. ಬೇರೆ ಧರ್ಮ ಸ್ಥಾಪಕರು ಏನು ಕಲ್ಸ್ಕೊಡಕ್ಕಾಗುತ್ತೆ? ಅವ್ರೇನು ಕಲ್ಸ್ಕೊಡೋ ಮಾತಿಲ್ಲ. ನಾವು ಹೇಳ್ತಾರೆ, ಇಲ್ಲಿಂದ ಯಾರನ್ನು ಕರ್ಕೊಂಡು ಹೋಗಕ್ಕೆ ಉದ್ಧಾರ ಮಾಡೋ ಮಾತಿಲ್ಲ. ಇನ್ನು ಧರ್ಮ ಸ್ಥಾಪಕ ಆತ್ಮಗಳು ಮೇಲಿರೋ ಆತ್ಮಗಳನ್ನ ಕೆಳಗೆ ಕರ್ಕೊಂಬರಕ್ಕೆ ಕಾರಣಕರ್ತರಾಗ್ತಾರೆ. ಸ್ಥಿರ पवित्रता का ज्ञान देते. क्राइस्ट जब आता तो क्रिश्चियन तो कोई है नहीं, ऊपर से उनके पिछाड़ी आते. बाबा ने समझाया मुख्य 4 धर्म है. ನಾವೇ ಹೇಳ್ತಾರೆ, ಪವಿತ್ರತೆಯ ಜ್ಞಾನ ಕೊಡ್ತಾರೆ. ಈ ಕ್ರೈಸ್ಟ್ ಯಾವಾಗ ಬರ್ತಾರೆ ಅವಾಗ ಯಾರು ಕ್ರಿಶ್ಚಿಯನ್ಸ್ ಇರಲ್ಲ.
ಮೇಲಿಂದ ಕ್ರೈಸ್ತ ಆತ್ಮ ಬಂದ ಮೇಲೆ ಅವ್ರ ಧರ್ಮದ ಆತ್ಮಗಳು ಅವ್ರ ಹಿಂದೆ ಬರ್ತಾ ಹೋಗ್ತಾರೆ. ಬಾಬಾ ಹೇಳ್ತಾರೆ ಮುಖ್ಯವಾಗಿರೋದು 4 ಧರ್ಮಗಳು. ಯಾವುದು ಶ್ರದ್ಧಾ? ಮುಖ್ಯ 4 ಧರ್ಮಗಳು. ದೇವತಾ, ಕ್ಷತ್ರಿಯ, ಶೂದ್ರ, ಅಮೃತ. ಬಾಬೋರ್ ಮುಖ್ಯ, ಬಾಬೋರ್ ಸ್ಥಾಪನೆ ಮುಖ್ಯ 4 ಧರ್ಮಗಳು ಯಾವುದು? हिंदू, उनका जो शास्त्र है उनको कहा जाता है धर्मशास्त्र. देवता धर्म, इस्लाम धर्म, बौद्ध धर्म, ಕ್ರಿಶ್ಚಿಯನ್ ಧರ್ಮ. ಮುಖ್ಯ 4 ಧರ್ಮಗಳು ಅಂದರೆ ಆ 4 ಧರ್ಮದ ಏನು ಸಾರ ಇದೆ ಆ ಧರ್ಮದ್ದು, ಅದಕ್ಕೆ ಧರ್ಮಶಾಸ್ತ್ರ ಅಂತ ಕರೀತಾರೆ. बाकी सब छोटे छोटे धर्म जो वृद्धि को पाते रहेंगे. इस्लामी धर्म का शास्त्र अपना, बौद्धियों का अपना, तो धर्म शास्त्र सिर्फ यही ठहरे. ब्राह्मण धर्म तो अभी का है, वो लोग गाते हैं ब्राह्मण देवता नमः. तो उन ब्राह्मणों को समझाना है कि परमात्मा जब ब्रह्मा द्वारा आकर ब्रह्मा मुख वंशावली रचते हैं, वही सच्चे ब्राह्मण है. ಬಾಬಾ ಹೇಳ್ತಾರೆ ಇಸ್ಲಾಮಿ ಅವ್ರದ್ದು ಅವ್ರೇನ್ ಹೇಳ್ತಾರೆ ಸಂದೇಶ, ಅದು ಅವ್ರ ಧರ್ಮಶಾಸ್ತ್ರ ಆಗುತ್ತೆ. ಬುದ್ಧ ಸಂದೇಶ ಏನು, ಅದು ಅವ್ರ ಧರ್ಮದ ಶಾಸ್ತ್ರ ಆಗುತ್ತೆ. ಬಾಬಾ ಹೇಳ್ತಾರೆ ಧರ್ಮಶಾಸ್ತ್ರ ಯಹಿ ಟೆಹರೆ. ಧರ್ಮಶಾಸ್ತ್ರಗಳು ಅಂದ್ರೆ ಎಷ್ಟು ಧರ್ಮ ಇದೆ ಅಷ್ಟೇ ಧರ್ಮಶಾಸ್ತ್ರಗಳು, ಅದರಲ್ಲಿ ಮುಖ್ಯವಾಗಿರೋದು ಈ 4. ಬಾಬಾ ಹೇಳ್ತಾರೆ ಮನುಷ್ಯರು ಪರಮಾತ್ಮನ ದೇವತೆಗಳ ಪೂಜೆ ಮಾಡುವಾಗ ಬ್ರಾಹ್ಮಣ ದೇವತಾಯ ನಮಃ ಅಂತಾರೆ. ಬ್ರಾಹ್ಮಣರಿಗೆ ಬಾಬೋರ್ ತಿಳಿಸ್ಕೊಡ್ತಾರೆ. ಯಾವಾಗ ಬ್ರಹ್ಮನ ಮೂಲಕ ಬರ್ತಾರೆ ಆವಾಗಲೇ ಬ್ರಾಹ್ಮಣರನ್ನ ರಚನೆ ಮಾಡ್ತಾರೆ. ಮುಖ ವಂಶಾವಳಿ ಅವರೇ ಸತ್ಯ ಬ್ರಾಹ್ಮಣರು. ಬ್ರಾಹ್ಮಣ ದೇವತಾಯ ನಮಃ ಅಂದ್ರೆ ಎಲ್ಲ ತಿಳ್ಕೊಂಡ್ರೆ ಯಾರಿಗೆ ಜಾಸ್ತಿಯಲ್ಲಿ ಹುಟ್ಟಿರೋ ಬ್ರಾಹ್ಮಣರಿಗೆ ಬ್ರಾಹ್ಮಣ ದೇವತಾಯ ಅಂತ ಹೇಳೋದು ಅಂತ. ಯಾರು ಸತ್ಯ ಬ್ರಾಹ್ಮಣರು, ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು, ಅವರಿಗೆ ಹೇಳೋದು ಬ್ರಾಹ್ಮಣ ದೇವತಾಯ ನಮಃ. तुम तो प्रजापिता ब्रह्मा की औलाद हो ही नहीं, तुम सिर्फ अपने को ब्राह्मण कहलाते हो परंतु अर्थ नहीं जानते. ब्रह्मा भोजन जब खाते तो संस्कृत में श्लोक पढ़ ब्रह्मा भोजन की महिमा गाते. महिमा सारी फालतू करते हैं, उनसे पूछना चाहिए तुम ब्राह्मण कैसे ठहरे. ಲೌಕಿಕದಲ್ಲಿ ಯಾರು ಬ್ರಾಹ್ಮಣರಿದ್ದಾರೆ ಅವ್ರು ತಮ್ಮನ್ನ ಬ್ರಹ್ಮನ ಮಕ್ಕಳಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಬರೀ ಜಾತಿಯಿಂದ ಬ್ರಾಹ್ಮಣರಂತ ಹೇಳ್ಕೊತಾರೆ, ಅರ್ಥ ಏನೂ ಗೊತ್ತಿಲ್ಲ. ಬ್ರಹ್ಮ ಭೋಜನ, ಊಟ ಮಾಡಕ್ ಮುಂಚೆ ಬ್ರಾಹ್ಮಣರೇನ್ ಮಾಡ್ತಾರೆ, ಶ್ಲೋಕ ಮಂತ್ರ ಎಲ್ಲ ಹೇಳ್ಬಿಟ್ಟು ಊಟ ಮಾಡ್ತಾರೆ. ಅವ್ರಿಗೆ ಬ್ರಹ್ಮ ಭೋಜನ ಅಂತ ಯಾವ್ದಕ್ಕೆ ಕರೀಲಾಗುತ್ತೆ, ಅದರ ಅರ್ಥನೂ ಗೊತ್ತಿಲ್ಲ. ನಾವು ಹೇಳ್ತಾರೆ ಅವ್ರು ಏನ್ ಮಹಿಮೆ ಮಾಡ್ತಾರೆ ಫಾಲ್ತು, ಸುಮ್ನೆ ಅರ್ಥ ಗೊತ್ತಿಲ್ಲದೆ ಸುಮ್ನೆ ಮಾಡ್ತಾರೆ. ಅವರನ್ನು ಕೇಳಿ ನೀವು ಬ್ರಾಹ್ಮಣರು ಹೇಗೆ ಅಂತ. पहले तो ब्रह्मा चाहिए जिस द्वारा परमात्मा सृष्टि रचे, तो सच्चे ब्राह्मण हो तुम. ब्राह्मणों को तो छोटी दिखाते है ना. ಬಾಬಾ ಹೇಳ್ತಾರೆ ಬ್ರಾಹ್ಮಣರಾಗಬೇಕಾದ್ರೆ ಫಸ್ಟ್ ಯಾರಿರ್ಬೇಕು, ಬ್ರಾಹ್ಮಣರು ಹೆಂಗಾದ್ವಿ ನಾವು, ಬ್ರಹ್ಮ ಬೇಕು ಫಸ್ಟ್ ಬ್ರಾಹ್ಮಣರಾಗಬೇಕಾದ್ರೆ. ಏಕೆಂದ್ರೆ ಯಾರ ಮೂಲಕ ಪರಮಾತ್ಮ ಹೊಸ ಸೃಷ್ಟಿ ರಚನೆ ಮಾಡ್ತಾರೋ ಅವರೇ ಬ್ರಹ್ಮ. ಅವ್ರ ಮೂಲಕ ಯಾರು ರಚನೆ ಆಗ್ತಾರೆ ಅವರೇ ಸತ್ಯ ಬ್ರಾಹ್ಮಣರು. ಬ್ರಾಹ್ಮಣರನ್ನ ಏನಕ್ಕೆ ಹೋಲಿಸ್ತಾರೆ, ರತ್ನ ಜುಟ್ಟಿಗೆ ಹೋಲಿಸ್ತಾರೆ. ವಿರಾಟ ರೂಪದಲ್ಲಿ ಬ್ರಾಹ್ಮಣರನ್ನ ತೋರಿಸೋದೇ ಇಲ್ಲ. तो ब्राह्मण आए कहाँ से, तुम अपने को ब्राह्मण कहलाते हो. परमात्मा जब आकर ब्रह्मा द्वारा नई रचना रचे तब ब्राह्मण हो, फिर ब्राह्मण ही देवता बनते हैं. ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನ ಬ್ರಾಹ್ಮಣರು ಅಂತ ಕರೆಸ್ಕೊತೀರಿ ಅಂದ್ರೆ ಹೇಗ್ ಬ್ರಾಹ್ಮಣರಾದ್ರಿ. ಪರಂಪಿತ ಪರಮಾತ್ಮ ಯಾವಾಗ ಬ್ರಹ್ಮನ ಶರೀರದಲ್ಲಿ ಬಂದು ಹೊಸ ರಚನೆ ಮಾಡ್ತಾರೆ ಅವರಿಗೆ ಬ್ರಾಹ್ಮಣರು ಅಂತ ಹೇಳಲಾಗುತ್ತೆ. ಇದೇ ಬ್ರಾಹ್ಮಣರು ದೇವತೆಗಳಾಗ್ತಾರೆ. ಬ್ರಾಹ್ಮಣರಿರೋದೆಲ್ಲಿ,
ಸಂಗಮ ಯುಗದಲ್ಲಿ. ಕಲಿಯುಗದಲ್ಲಿ ಶೂದ್ರರು. ಬ್ರಾಹ್ಮಣರದೇ ಬಹಳಷ್ಟು ಮಹಿಮೆ ಇದೆ. ಎಸ್ಸ ಬಾತೆ ಬಾಬಾ ಸಮಜಾತೆ. ಅಲಫ್ ಬೇ ಬಾಕಿ ಹೇ ಡೀಟೇಲ್. ಎಲ್ಲ ಮಾತು ಬಾಬೋರ್ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮುಖ್ಯವಾಗಿರೋದು ಇಲ್ಲಿ ಎರಡೇ, ತಂದೆ ಮತ್ತೆ ಆಸ್ತಿ. ಆದರೆ ಇನ್ನು ಉಳಿದಿದ್ದೆಲ್ಲ ಡೀಟೇಲ್. भक्ति का भी समझाना पड़े. बाबा कह देते तुम कोई भगत हो, बाकी बाबा कब गुस्सा आदि नहीं करते हैं. बात समझानी तो देगा ना, क्योंकि बच्चे अगर भूल करते तो नाम बदनाम किसका होगा. ಭಕ್ತಿ ಬಗ್ಗೆನೂ ತಿಳಿಸ್ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಭಕ್ತಿಗೂ ಜ್ಞಾನಕ್ಕೂ ವ್ಯತ್ಯಾಸ ಹೇಳ್ಬೇಕಾಗತ್ತಲ್ಲ. ನಾವೇ ಹೇಳ್ತಾರೆ ನೀವೇನ್ ಭಕ್ತರಲ್ಲ. ಮತ್ ಬಾಬೋರ್ ಯಾರ ಮೇಲೂ ಕ್ರೋಧ ಮಾಡಲ್ಲ. ಭಕ್ತರಲ್ಲ ಅಂದ್ರೆ ಅರ್ಥ ಅಜ್ಞಾನಿಗಳಲ್ಲ ಅಂತ. ನೀವು ಜ್ಞಾನಿಗಳು, ನೀವೇನು ತಪ್ಪು ಮಾಡಬಾರ್ದು. ಬಾಬೋರ್ ಯಾರ ಮೇಲೂ ಕ್ರೋಧ ಮಾಡಲ್ಲ. ಬಾಬೋರ್ ತಿಳುವಳಿಕೆ ಕೊಡ್ಲೇಬೇಕಾಗುತ್ತೆ. ಈಗ ತಪ್ಪು ಮಾಡಿದ್ರು ಕ್ರೋಧ ಮಾಡಬಾರ್ದಿರ್ಬೋದು, ತಿಳುವಳಿಕೆ ಅಂತ ಹೇಳ್ಬೇಕಲ್ವ. ತಪ್ಪು ಮಾಡಿದ್ರು ಕಣ್ಮುಚ್ಕೊಂಡು ಅವ್ರ ಪಾತ್ರ ಅಂತ ಇರಕ್ಕಾಗತ್ತಾ? ಬಾಬೋರ್ ಎಲ್ಲ ತಿಳುವಳಿಕೆ ಕೊಡ್ತಾರೆ. ಏಕೆಂದ್ರೆ ತಪ್ಪು ನೀವು ಮಾಡ್ತೀರಿ, ಕಳಂಕ ಯಾರಿಗೆ ತರ್ತೀರಿ? शिव बाबा का है, इसीलिए बाबा बच्चों के कल्याण अर्थ शिक्षा देते हैं. ಬಾಬೋರ್ ಮಕ್ಕಳ ಕಲ್ಯಾಣಾರ್ಥವಾಗಿ ಶಿಕ್ಷಣ ಕೊಡಬೇಕಾಗತ್ತೆ. समझो इनसे कोई भूल हो जाती तो भी उसको सुधारने के लिए ड्रामा में नोंद है. उससे भी फायदा निकलेगा, क्योंकि ये बड़ा बच्चा है ना, सारा मदार इस पर है. इनसे कोई नुकसान नहीं होगा. ಶ್ರೀ ಬಾಬೋರ್ ನೋಡಿ, ಬ್ರಹ್ಮ ಬಾಬೋರ್ದು ಎಷ್ಟು ದೊಡ್ಡ ಜವಾಬ್ದಾರಿ ತಗೋತಾರೆ. ಬ್ರಹ್ಮ ಬಾಬೋರ್ ಏನೇ ತಪ್ಪು ಮಾಡಿದ್ರು ಅದಕ್ಕೆ ನಾನು ಜವಾಬ್ದಾರ ಅಂತಾರೆ. ಅಂದ್ರೆ ಅರ್ಥ ಏನು? ಏನು ಹಂಗಂದ್ರೆ ಅರ್ಥ? ಅವರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅರ್ಥ. ನಾವೇ ಹೇಳೋದು, ಬಾಬೋರ್ ಏನ್ ಮಾಡ್ತಾರೆ ಅದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಅವ್ರು ನನ್ನ ದೊಡ್ಡ ಮಗ. ಯಾರು? ಬ್ರಹ್ಮ ಬಾಬೋರು. ಎಲ್ಲ ಆಧಾರಿತವಾಗಿರೋದು ಇವ್ರ ಮೇಲೆ. ಇನ್ಸೆ ಕೊಯ್ ನುಕ್ಸಾನ್ ನಹಿ ಹೋಗ. ಬಾಬೋರ್ ಏನ್ ಮಾಡ್ತಾರೋ ಅದರಲ್ಲಿ ಯಾವುದು ನಷ್ಟ, ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ತಾನೇ ಬಾಬೋರ್ ಅಷ್ಟು, ಪರಮಾತ್ಮ ಅಷ್ಟು ಅಥಾರಿಟಿಯಿಂದ ಹೇಳ್ತಾರೆ, ಅವ್ರು ತಪ್ಪು ಮಾಡಿದ್ರೆ ನಾನ್ ಜವಾಬ್ದಾರ ಅಂದ್ರೆ ಅರ್ಥ ತಪ್ಪು ಮಾಡಕ್ಕೆ 100% ಸಾಧ್ಯ ಇಲ್ಲ ಅಂತ. वह कहते हैं ऐसा करो तो कर देना चाहिए, तो नुकसान से फायदा निकल आएगा. ಅಂದ್ರೆ ಯಾಕೆ ಹೇಳ್ತಾರೆ ಬಾಬಾ ಅಂದ್ರೆ, ಇಷ್ಟೊಂದು ಜನ ಮಕ್ಕಳಿರುವಾಗ ಬಾಬೋರ್ ಅನೇಕ ಶಿಕ್ಷಣ ಕೊಡ್ಬೇಕಲ್ಲ. ಈಗ 350-400 ಜನ ಅಂದ್ರೆ 400 ಸಂಸ್ಕಾರದವರು. ಏನು ಯಾರು ದೇವತೆಗೆ ಏನು ಶಿಕ್ಷಣ ಕೊಟ್ಟಿಲ್ಲ. ಅವಾಗ್ಲಿದ್ದವರು ಮನುಷ್ಯರೇನೆ, ಎಲ್ಲ ಹಳೆ ಸಂಸ್ಕಾರ ಎಲ್ಲರೂ ತಂದಿರ್ತಾರೆ. ಬಾಬೋರ್ ಈ ತರ ಮಾಡಿ ಅಂದ್ರೆ, ಬ್ರಹ್ಮ ಬಾಬೋರ್ ಹೇಳಿದ್ರೆ ನೀವು ಅದನ್ನ ಕಣ್ಣು ಮುಚ್ಕೊಂಡು ಮಾಡಿ. ಇದು ತಪ್ಪೋ ಸರಿನೋ ಬಾಬೋರ್ ಹೇಳ್ದಂಗೆ ಮಾಡಿದ್ರೆ ಏನಾಗುತ್ತೋ ಏನೋ ಅಂತ ನಿಮ್ಮ ಬುದ್ಧಿ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ऐसा करो तो कर देना चाहिए. ಕಣ್ಣು ಮುಚ್ಕೊಂಡು ಮಾಡಿ. ನುಕ್ಸಾನ್ ಫಾಯ್ದೆ ಮೇ ನಿಕಲ್ ಆಯೇಗ. ನಷ್ಟನೇ ಆಗೋದಿದೆಯಾ, ಅದು ಲಾಭದಲ್ಲಿ ಚೇಂಜ್ ಆಗುತ್ತೆ. ನಿಮ್ಗನ್ಸುತ್ತೆ, ಓ ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಬಾಬೋರ್ ಹೇಳ್ದಾಗ ನಡೆದ್ರೆ ಹೆಂಗಾಗುತ್ತೆ, ನಿಮ್ಮ ಬುದ್ಧಿಗೆ ಅನ್ಸುತ್ತೆ, ಚೋಟಿ ಬುದ್ಧಿಗೆ. ಆದರೆ ಶ್ರೀ ಬಾಬಾ ಬ್ರಹ್ಮ ಬಾಬೋರು ಏನು ಹೇಳ್ತಾರೋ ಅದನ್ನು ಮಾಡಿ ನಷ್ಟ ಆಗದಿದ್ರೂ ಲಾಭ ಆಗುತ್ತೆ. नुकसान की कोई बात नहीं, हर बात में कल्याण ही कल्याण है. अकल्याण भी ड्रामा में था, बोले तो सबसे होती रहेगी, परंतु अंत में कल्याण तो कोई भी हालत में होना है, क्योंकि बाप है कल्याणकारी. ಮಕ್ಕಳೇ, ಇಲ್ಲಿ ನಷ್ಟದ ಮಾತೇ ಇಲ್ಲ. ಪ್ರತಿಯೊಂದು ಮಾತಲ್ಲೂ ಕಲ್ಯಾಣನೇ ಕಲ್ಯಾಣ ಅಡಗಿದೆ. ಅಕಲ್ಯಾಣನೂ ಡ್ರಾಮಾದಲ್ಲಿ ಇತ್ತು. ತಪ್ಪುಗಳು ಆಗುತ್ತೆ ಅಂದ್ರೆ ತಪ್ಪು ಮಾಡ್ತಾ ತಪ್ಪಾಗುತ್ತೆ ಅಂತ ಹೇಳೋದಲ್ಲ. ತಪ್ಪಾಯ್ತು ಒಂದ್ಸಲ, ನಾವೇ ಹೇಳ್ತೀರ ಅದನ್ನ ಚೇಂಜ್ ಮಾಡ್ಕೋಬೇಕು. ತಪ್ಪುಗಳಾಗುತ್ತೆ, ಆದ್ರೆ ಅಂತ್ಯದಲ್ಲಂತೂ ಕಲ್ಯಾಣ ಆಗ್ಲೇಬೇಕಲ್ಲ. ತಪ್ಪು ಮಾಡ್ತಾ ಕೊನೆವರೆಗೂ ತನ್ನ ಅಕಲ್ಯಾಣ ಮಾಡ್ತಾ ಡಿಸರ್ವಿಸ್ ಮಾಡ್ತಾ ಇರೋದಲ್ಲ. ನಾವೇ ಹೇಳ್ತೀರ ಅಂತ್ಯದಲ್ಲಂತೂ ಕಲ್ಯಾಣ ಆಗುತ್ತೆ. ಕೋಯಿ ಬಿ ಹಾಲತ್ ಮೇ ಹೋನಾ ಹೈ. ಎಂಥ ಪರಿಸ್ಥಿತಿಯಲ್ಲೂ ಕಲ್ಯಾಣ ಆಗ್ಲೇಬೇಕು.
ಯಾಕೆಂದ್ರೆ ಚೇಂಜ್ ಎಲ್ಲರೂ ಆಗ್ಲೇಬೇಕಲ್ವ. ನಾವು ಆಗದೆ ಇದ್ರೆ ಡ್ರಾಮಾ ಪಾಠ ಕಲಿಸುತ್ತೆ, ಚೇಂಜ್ ಆಗ್ಲೇಬೇಕು. ಬಾಬೋರ್ ಬಂದಿರದೆ ಕಲ್ಯಾಣಕಾರಿ, ಎಲ್ಲರ ಕಲ್ಯಾಣ ಮಾಡ್ಲಿಕ್ಕೋಸ್ಕರ, ಎಲ್ಲರಿಗೂ ಸದ್ಗತಿ ಕೊಡ್ತಾರೆ. ಅಬ್ ಸಬ್ಕಿ ಕಯಾಮತ್ ಕಾ ಸಮಯ, ಪಾಪೋಂ ಕಾ ಬೋಜ್ ಸಬ್ಕೆ ಸಿರ್ ಪರ್ ಹೇ, ಸಬ್ಕಾ ಹಿಸಾಬ್ ಕಿತಾಬ್ ಚುಕ್ತು ಹೋಗ. ಎಲ್ಲರದು ಈಗ ವಿನಾಶದ ಸಮಯ, ಅಂತಿಮ ಸಮಯ. ಪಾಪದ ಮೂಟೆ ತಲೆ ಮೇಲಿದೆ. ನಾವು ಹೇಳ್ತಾರೆ ಎಲ್ಲರೂ ಅವರವರ ಲೆಕ್ಕಾಚಾರಗಳನ್ನ ಚುಕ್ತ ಮಾಡ್ಕೊಳ್ಳೇಬೇಕು. ಸಜಾಯೆ ಮಿಲ್ನೆ ಮೇ ದೇರಿ ನೈ ಲಗ್ತಿ ಹೇ, ಸೆಕೆಂಡ್ ಮೇ ಜೀವನ್ ಮುಕ್ತಿ ಮಿಲ್ತಿ ತೋ ಕ್ಯಾ ಸೆಕೆಂಡ್ ಮೇ ಪಾಪೋಂ ಕಿ ಸಜಾ ನೈ ಭೋಗ್ ಸಕ್ತೆ ಹೇ. ಬಾಬಾ ಹೇಳೋದು ಶಿಕ್ಷೆ ಸಿಗಕ್ಕೂ ಏನು ಲೇಟ್ ಇಲ್ಲ, ಅಚಾನಕ್. ಮತ್ತೆ 1 ಸೆಕೆಂಡ್ ಸೆಕೆಂಡಲ್ಲಿ ಜೀವನ್ ಮುಕ್ತಿ ಅನ್ನೋ ಗಾಯನ ಇದೆ. ಬಾಬಾ ಹೇಳ್ತಾರೆ 1 ಸೆಕೆಂಡಲ್ಲಿ ಪಾಪದ ಶಿಕ್ಷೆನ ಭೋಗ್ಸಕ್ಕಾಗಲ್ವಾ. ಬಾಬಾ ಹೇಳ್ತಾರಲ್ಲ, ಧರ್ಮರಾಜನ ಕಠಿಣ ಶಿಕ್ಷೆ ಯಾವ ಥರ ಇರುತ್ತೆ ಅಂದರೆ, ಅದು ಸಾಕಾರ ಪ್ರಪಂಚದಲ್ಲಿ ಸೆಕೆಂಡು, ಆದರೆ ಆತ್ಮಕ್ಕೆ ಯಾವ ಥರ ಅನುಭವ ಆಗುತ್ತೆ ಅಂದರೆ, ನಾನು ಜನ್ಮಾಂತರಗಳಿಂದನೂ ಈ ಕಠಿಣವಾದ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ. ಅದ್ರದ್ದೊಂದು ಕಥೆನೂ ಇದೆ. ಎಷ್ಟೊಂದು ಕಠಿಣ ಶಿಕ್ಷೆಗಳ ಅನುಭವ ಆಗುತ್ತೆ, ಆದರೆ ಅವ್ನು ಕಂಡುಬಿಟ್ರೆ 1 ಸೆಕೆಂಡ್ ಆಗಿರುತ್ತಷ್ಟೆ. ಹಂಗೆ 1 ಸೆಕೆಂಡಲ್ಲಿ ಜನ್ಮಾಂತರದ ಕರ್ಮಗಳ ಶಿಕ್ಷೆನೂ ಭೋಗಿಸುತ್ತೆ ಆತ್ಮ. ಜೈಸೆ ಕಾಶಿ ಕಲ್ವಟ್ ಮೇ ಹೋತಾ ಹೇ, ಶರೀರ್ ಚೂಟ್ ಜಾತಾ ಪರಂತು ಐಸಾ ನಹೀ ಶ್ರೀ ಬಾಬಾ ಸೆ ಜಾಕರ್ ಮಿಲೆ. ನಾವು ಹೇಳ್ತಾರೆ ಒಂದು ಉದಾಹರಣೆ, ಕಾಶಿಯಲ್ಲಿ ಮೊದಲೆಲ್ಲ ಬಾವಿಲಿ ಹೋಗಿ ಹಾರ್ತಿದ್ರು. ಅಂದರೆ ತುಂಬ ಆಳವಾದ ಬಾವಿ, ಮಧ್ಯದಲ್ಲಿ ಹರಿತವಾದ ಕತ್ತಿ, ಅದ್ರ ಮೇಲೆ ಹೋಗಿ ಹಾರಿ ಕೆಳಗಡೆ ಶಿವಲಿಂಗ. ತಮ್ಮ ಪ್ರಾಣ ತ್ಯಾಗ ಮಾಡಿದರೆ ಅದು ಶಿವನಿಗೆ ಅರ್ಪಿಸ್ಕೊಂಡಂಗೆ ನಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಪಶ್ಚಾತ್ತಾಪದಿಂದ ಆ ಥರ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಶರೀರ ಆತ್ಮ ಬಿಟ್ಟು ಹೋಗುತ್ತೆ, ಆದರೆ ಶಿವಬಾಬನ ಹತ್ರ ಹೋಗುತ್ತಾ ಆತ್ಮ? ಅದು ಇಲ್ಲ. ನೈ ಸಿರ್ಫ್ ಪಿछला ಪಾಪೋಂ ಕಾ ಹಿಸಾಬ್ ಚುಕ್ತ ಹೋ ಫಿರ್ ನಯೇ ಸಿರ್ ಶುರು ಹೋ ಜಾತಾ ಹೈ. ಅವ್ರ ಭಾವನೆಗೆ ಅವರು ತಮ್ಮನ್ನು ಸಮರ್ಪಿಸ್ಕೊಂಡಿದ್ದಕ್ಕೆ ನೋಡಿ ಪರಮಾತ್ಮ ಎಷ್ಟು ಕರುಣಾಸಾಗರ. ಅದಕ್ಕೆ ಅವ್ರ ಪಾಪದ ಶಿಕ್ಷೆ ಲೆಕ್ಕ ಏನಿದೆ ಅದು ಚುಕ್ತ ಆಗುತ್ತೆ. ಮತ್ತೆ ಆತ್ಮ ಹೋಗಿ ಮರುಜನ್ಮ ಪಡ್ಕೊಳ್ಳುತ್ತೆ. ಮತ್ತೇನು ಮಾಡುತ್ತೆ ಅವಾಗಲ್ಲಿ? ಮತ್ತದೇ ಮಾಡುತ್ತೆ. ಯಾಕೆ ಹೇಳಿ? ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳಿಲ್ಲ. ಸಂಸ್ಕಾರ ಏನು ತಗೊಂಡೋಗುತ್ತೆ? ಮತ್ತೆ ಅದೇ ಕರ್ಮ ಮಾಡಕ್ಕೆ ಶುರು ಮಾಡುತ್ತೆ. ಬೀಚ್ ಸೆ ಕೊಯ್ ವಾಪಸ್ ನಹಿ ಜಾ ಸಕ್ತಾ ಹೈ. ನಾನು ಶಿವನಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀನಪ್ಪ ಅಂತ ಯಾರಿಗೂ ಪರಂಧಾಮದ ಗೇಟ್ ಏನು ಯಾವುದು ಓಪನ್ ಇಲ್ಲ, ಯಾರು ಹೋಗಲ್ಲ. बल ज्ञान सेकंड का है परंतु पढ़ाई तो पढ़नी है. रोज शिव बाबा की आत्मा जो ज्ञान का सागर है वही आकर पढ़ाते हैं. ಬಾಬಾ ಹೇಳ್ತಾರೆ, ಮಕ್ಕಳೇ ಜ್ಞಾನನೂ ಸೆಕೆಂಡ್ ಇಂದು, ಆದರೆ ವಿದ್ಯೆ ಓದ್ಬೇಕಲ್ಲ. ಈಗ ಬಾಬಾ ಅವ್ರು ನೆನ್ಪು ಮಾಡಕ್ಕೆ ಎಷ್ಟೊತ್ತು? ಸೆಕೆಂಡು. ಆ ಸೆಕೆಂಡಿಂದನೇ ಹೇಳಕ್ಕೆ ಎಷ್ಟು ಜ್ಞಾನ ಹೇಳಬೇಕು? ವಿದ್ಯೆ ಪ್ರತಿನಿತ್ಯನೂ ಓದಬೇಕು. ಶಿವ ಬಾಬಾ ಪ್ರತಿನಿತ್ಯನೂ ನೋಡಿ, शिव बाबा की आत्मा जो ज्ञान का सागर है वही आकर रोज पढ़ाते ಏನ, ಅಥವಾ ಬರೀ ಮಧುಬಂದಲ್ಲಿ ಸಾಕಾರದಲ್ಲಿ ಬಂದಾಗ ಬರ್ತಾರ? ಪ್ರತಿ ಸೇವಾ ಕೇಂದ್ರದಲ್ಲಿ ಪ್ರತಿ ದಿನ ಮುರಳಿ ಬಾಬೋರ್ ನುಡಿಸೋದು. ಕಾಣದ ದೇಹಾಭಿಮಾನದ ಕಣ್ಣಿಗೆ ಕಾಣೋ ವ್ಯಕ್ತಿ ಇರ್ಬೋದು, ಮುರಳಿ ಹೋದಕ್ಕೆ ನಿಮಿತ್ತ ಯಾರೇ ಇರ್ಬೋದು, ಮುರಳಿ ಯಾರ್ದು? ಬಾಬೋರ್ ಹಾಜಿರ್ ಇರ್ತಾರೆ. ಬಾಬೋರೇ ಬಂದು ಓದಿಸ್ತಾರೆ. ಕೃಷ್ಣ ಅಂತೂ ದೇಹದಾರಿ, ಪುನರ್ಜನ್ಮದಲ್ಲಿ ಬರ್ತಾರೆ. ಬಾಬಾ ಅಜನ್ಮ. ಜಿಸ್ಕೋ ಪಡ್ನಾ ನಹಿ ವ ತೋ ಜರೂರ್ ವಿಘನ್ ಡಾಲೆಂಗೆ. ಯಾರಿಗೆ ಓದಕ್ಕೆ ರುಚಿ ಇದೆ ಅವ್ರು ಬಂದು ಓದ್ತಾರೆ. ಯಾರಿಗೆ ಓದಕ್ಕೆ ರುಚಿ ಇಲ್ಲ ಅವ್ರು ಓದೋರಿಗೂ ಏನು ಮಾಡ್ತಾರೆ? ವಿಘ್ನ ಹಾಕ್ತಾರೆ. ಎಗನ್ ಮೇ ವಿಘನ್ ತೋ ಪಡೆಂಗೆ, ಅಬಲಾಂ ಪರ್ ಅತ್ಯಾಚಾರ ಹೋಂಗೆ, सब कुछ हो रहा है ಕಲ್ಪ ಪೆಹಲೆ ಮುಆಫಿಕ್. ಯಜ್ಞದಲ್ಲಿ ವಿಘ್ನಗಳು ಬರುತ್ತೆ, ಅಬಲೆಯರ ಮೇಲೆ ಅತ್ಯಾಚಾರನೂ ಆಗುತ್ತೆ. ಇದೆಲ್ಲ ಏನು ನಡೀತಾ ಇದೆ ಕಲ್ಪದ ಹಿಂದಿನಂತೆ ನೋಡಿ. ಒಬ್ಬರು ಅಣ್ಣಂದಿರ ಜ್ಞಾನದಲ್ಲಿದ್ದರು, ಅಕ್ಕಂದಿರ ಜ್ಞಾನದಲ್ಲಿದೆ ಅಂದರೆ ಅವ್ರು ಇವ್ರಿಗೆ ವಿಘ್ನ ಹಾಕ್ತಾರೆ. ಅಕ್ಕಂದಿರ ಜ್ಞಾನದಲ್ಲಿದ್ದರು, ಅಣ್ಣಂದಿರ ಜ್ಞಾನದಲ್ಲಿಲ್ಲ, ಅವ್ರು ಇವ್ರಿಗೆ ವಿಘ್ನ ಹಾಕ್ತಾರೆ.
ಕೆಲವರು ತಂದೆ ತಾಯಿ ಜ್ಞಾನದಲ್ಲಿರ್ತಾರೆ, ಮಕ್ಕಳು ವಿಘ್ನ ಹಾಕ್ತಾರೆ, ಎಲ್ಲ ನಡೀತಲ್ವಾ. ನಾವೇ ಹೇಳ್ತಾರೆ ಇದು ಕಲ್ಪದ ಹಿಂದಿನಂತೆ ನಡೆಯುತ್ತೆ. असुर कैसे हंगामा करते चित्र फाड़ते हैं, कोई समय आग लगा में देरी नहीं करेंगे, हम क्या करेंगे, अंदर में समझते भावी, बाहर में पुलिस आदि को रिपोर्ट करनी पड़ेगी. ಈ ಕೆಲವರು ವಿಘ್ನ ಹಿಂಗೂ ಹಾಕ್ತಾರೆ ಅಜ್ಞಾನಿಗಳು. ಕೆಲವರು ಬಾಬೋರ್ ಮಕ್ಕಳು ವಿಘ್ನ ರೂಪ ಹಾಕ್ತಾರೆ, ಕೆಲವರು ಅಜ್ಞಾನಿಗಳು ವಿಘ್ನ ರೂಪ ಹಾಕ್ತಾರೆ. ಈಗೆಲ್ಲೋ ಎಕ್ಸಿಬಿಷನ್ನು ಮತ್ತೊಂದು ಏನೋ ಮಾಡ್ತೀರಿ, ಯಾವುದೋ ಸೇವೆ ನಡೆಯುತ್ತೆ, ಅಲ್ಲಿ ಯಾರೋ ಬರ್ತಾರೆ, ಚಿತ್ರನೂ ಹರಿದಾಕ್ತಾರೆ, ಬೆಂಕಿನೂ ಹಾಕ್ತಾರೆ. ಇವೆಲ್ಲ ಯಜ್ಞದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳು. ಬಾವೆ ಹೇಳ್ತಾರೆ, ಒಂದು ನಿಮಗೆ ಗೊತ್ತು, ಜ್ಞಾನಯುಕ್ತವಾಗಿ ತಗೊಂಡ್ರೆ ಇದು ಏನಂತ ತಗೊಳ್ತೀರ, ಆ ಥರ ಮಾಡಿದರೆ. ಯಾರೋ ಬಂದು ನಿಮ್ಮ ಎಕ್ಸಿಬಿಷನೋ ಯಾವುದೋ ಕಾರ್ಯಕ್ರಮದಲ್ಲಿ ವಿಘ್ನ ಆದರೂ, ಗಲಾಟೆ ಮಾಡಿದ್ರು, ಅಥವಾ ಬೆಂಕಿ ಹಾಕಿದ್ರು, ಏನೋ ಚೇರ್ ಮುರಿದಾಕಿ ಏನೋ ಒಂದು ಮಾಡಿದ್ರು, ಏನು ಮಾಡ್ತೀರಿ ಅವಾಗ? ಐಸೆ ಬೈಟ್ ಜಾನ ಡ್ರಾಮಾ ಅಂತ. ಬುದ್ಧಿಯಲ್ಲಿ ಜ್ಞಾನ ಇರಬೇಕು, ಡ್ರಾಮಾ ಒಳಗಡೆಯಿಂದ ಕಾನೂನು ವ್ಯವಸ್ಥೆ ಏನು, ಪೊಲೀಸ್ ಕಂಪ್ಲೇಂಟೋ ಏನು ಮಾಡಬೇಕೋ ಅದನ್ನು ಮಾಡಬೇಕು. ಸಮझा? ऐसे बैठ नहीं जाना है. तो अंदर में समझते हो भावी, बाहर में पुलिस आदि को रिपोर्ट करनी पड़ेगी. अंदर में जानते कल्प पहले जो हुआ था सो होगा, इसमें दुख की कोई बात नहीं. नुकसान हुआ, धोबी के घर से गई छू, फिर दूसरा बन जाएगा. ಬಾಬಾ ಹೇಳ್ತಾರೆ, ಕಲ್ಪದ ಹಿಂದೆ ಏನಾಯ್ತು ಅದಾಗ್ತಾ ಇದೆ ಅನ್ನೋದು ಜ್ಞಾನ. ಆ ಘಟನೆ ಆಗ್ತಾ ಇದೆ ಅಂದ್ರೆ ಸಾಕ್ಷಿಯಾಗಿ ನೋಡಿ, ಹೊರಗಿಂದ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡಬೇಕು. ಕಾನೂನು ವ್ಯವಸ್ಥೆಗಳೇನಿದೆ ಮಕ್ಕಳೇ, ಇದರಲ್ಲಿ ದುಃಖ ಪಡೋ ಮಾತೇನೂ ಇಲ್ಲ. ಕೆಲವ್ರು ಏನು ತಿಳ್ಕೊತಾರೆ, ನಾವು ಜ್ಞಾನ ಬಿಟ್ಟು ಹೋಗ್ಬಿಟ್ರೆ ಸೆಂಟ್ರೇ ನಿಂತು ಹೋಗ್ಬಿಡುತ್ತೆ ಅನ್ಕೋತಾರೆ. ಆದರೆ ಬಾಬಾ ಹೇಳ್ತಾರೆ, ದೋಬಿ ಮನೆಯಿಂದ ಇಲಿ ಹೋಯ್ತು ಅಂದರೆ ಯಾವ ಕೆಲಸನೂ ನಿಂತು ಹೋಗಲ್ಲ. ಫಿರ್ ದೂಸರಾ ಬನ್ ಜಾಯೇಗ, ಅವ್ರು ಹೋದ್ರೆ ಇನ್ನು ಬರ್ತಾರೆ. ಏಕ್ ಜಾಯೇಗ ತೋ 10 ಆಯೇಗ. ಬಾಬಾ ಅವ್ರಿಗೆ ಹೇಳ್ತಿದ್ರಂತೆ, ಕೆಲವರಿಗೆ ಶಿಕ್ಷಣ ಕೊಟ್ಟರೆ ಬಾಬಾ ಇವ್ರು ಬಿಟ್ಟೇ ಹೋಗ್ಬಿಡ್ತಾರೆ ಅಂತ. ಬಾಬಾ ಹೇಳ್ತಾರೆ, ತಪ್ಪು ಮಾಡೋರು 10 ಜನ ಇರೋದಕ್ಕಿಂತ ಸರಿಯಾಗಿರೋರು ಒಬ್ಬರಿದ್ರೆ ಆಯ್ತಲ್ಲ. ಏಕ್ ಜಾಯೇಗ ತೋ ಬಚ್ಚಿ 10 ಆಯೇಗ. ಹಂಗಂತ ತಪ್ಪು ಮಾಡೋರು ತಪ್ಪು ಮಾಡ್ತಾ ಇರಲಿ ಅಂತ ಯಜ್ಞದಲ್ಲಿ ವಿಘ್ನ ರೂಪ ಆಗೋರ್ನ ಇಟ್ಕೊಂಡು ಕುತ್ಕೋತಾರೆ ಬಾಬಾ ಅವರು. ಶಿಕ್ಷಣ ಕೊಡ್ತಾರೆ, ಚೇಂಜ್ ಆಗ್ಲಿಲ್ವಾ, ಜಾಯೇಗ ತೋ ಜಾಯೇಗ ತೋ 10 ಆಯೇಗ, फिर दूसरा बन जाएगा. बाबा ने कह दिया, जहां प्रदर्शनी आदि करते हो 8 दिन के लिए इंश्योरेंस करा दो. कोई अच्छा आदमी होगा तो चार्ज भी नहीं लेगा, ना इंश्योरेंस किया तो क्या होगा, फिर नए अच्छे चित्र बन जाएंगे. ಬಾಬಾ ಹೇಳ್ತಾರೆ, ಮಕ್ಕಳೇ ಪ್ರದರ್ಶನಿ ಎಲ್ಲ ಮಾಡ್ತೀರಿ ಅಂದರೆ ಇಷ್ಟೊಂದು ಕಾಸ್ಟ್ಲಿ ಚಿತ್ರಗಳೆಲ್ಲ ಮಾಡಿರ್ತೀರಿ, ವ್ಯವಸ್ಥೆಗಳು ಅಂದರೆ ಅದರದ್ದು ಇನ್ಶೂರೆನ್ಸ್ ಮಾಡಿಸಿ. ಒಳ್ಳೆ ವ್ಯಕ್ತಿಗಳಾದರೆ ಇನ್ಶೂರೆನ್ಸ್ ಫೀಸು ತಗೊಳ್ಳೋದಿಲ್ಲ, ಫ್ರೀಯಾಗೆ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ. ಬಾಬಾ ಹೇಳ್ತಾರೆ, ಇನ್ಶೂರೆನ್ಸ್ ಆಗಲಿಲ್ವಾ, ಬಾಬಾ ಹೇಳ್ತಾರೆ ಏನೋ ನಷ್ಟ ಆಗೋಯ್ತಾ, ಮತ್ತೆ ಹೊಸ ಚಿತ್ರಗಳನ್ನು ಮಾಡ್ಕೋಬೇಕಾಗತ್ತೆ. ಕದಂ ಕದಮ್ಮೆ ಪದಂ ಹೇ, ತುಮಾರಾ ಕದಂ ಕದಂ ಮನ ಸೆಕೆಂಡ್ ಸೆಕೆಂಡ್ ಬಹುತ್ ವ್ಯಾಲ್ಯೂಬಲ್ ಹೇ. ಬಾಬಾ ಹೇಳೋದು, ನಿಮ್ಮ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಅಂದರೆ ಪ್ರತಿ ಕ್ಷಣ ಕ್ಷಣದಲ್ಲೂ ಸಂಪಾದನೆ ಇದೆ. ಕದಂ ಕದಂ ಮೇ ಪದಂ ಹೇ, ಕ್ಯೋಂಕಿ समय बहुत वैल्यूबल है. तुम पदमपति बनते हो, 21 जन्मों के लिए बाबा से वर्षा लेते हो, कितना अच्छी रीति समझाना चाहिए. ನೀವೇ ಪದ್ಮಾಪತಿಗಳಾಗ್ತೀರಿ. ಎಷ್ಟು ಜನ್ಮಕ್ಕೆ? 21 ಜನ್ಮಕ್ಕೆ ಬಾಬೋರಿಂದ ಆಸ್ತಿ ತಗೊಳ್ತಾ ಇದ್ದೀರಿ ಅಂದಮೇಲೆ ಈ ಜ್ಞಾನನ ನೀವು ಬೇರೆಯವರಿಗೂ ಚೆನ್ನಾಗಿ ತಿಳಿಸ್ಕೊಡ್ಬೇಕು. ವಹಾ ಸ್ವರ್ಗ ಮೇ ತುಮಾರೆ ಪಾಸ್ ಅನ್ಗಿನಿತ್ ಧನ್ ಹೋಗ. ಈಗ ಇಲ್ಲಿರ್ತಾರೆ, ಈಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬಾಬು. ಏನು ಹೇಳಿದ್ರು? ಲಾಸ್ಟ್ ವಾಕ್ಯ ಏನು ಕೇಳಿದ್ರಿ? वहां स्वर्ग में तुम्हारे पास अनगिनित धन होगा, ಗಿಂತಿ ಕಿ ಬಾತ್ ನಹಿ. ಬೇಕಾದಷ್ಟು ಸಂಪತ್ತಿರುತ್ತೆ, ಎಣಿಕೆ ಮಾಡೋಕ್ಕೆ ನಿಮಗೆ ಅವಶ್ಯಕತೆ ಇಲ್ಲ, ನಿಮ್ಗೆ ಎಣಿಕೆ ಮಾಡೋಕ್ಕೂ ಬರಲ್ಲ.
तो कितना बाबा तुमको धनवान सुखी बनाते, ಇನ್ಕಮ್ ಕಿತನಿ ಬಡಿ ಹೇ. ಬಾಬೋರ್ ನಿಮ್ಮನ್ನು ಎಷ್ಟು ಶ್ರೀಮಂತರನ್ನಾಗಿ ಎಷ್ಟು ಸುಖಿಗಳನ್ನಾಗಿ ಮಾಡ್ತಾರೆ. ಮಕ್ಕಳೇ, ನಿಮ್ಮ ಇನ್ಕಮ್ ಎಷ್ಟು ದೊಡ್ಡದು ನೋಡಿ. ಒಂದು ಜನ್ಮದ ಇನ್ಕಮ್ ಎಲ್ಲ ದೊಡ್ಡದು ಮಾಡ್ಕೋಬೇಕಂತ ಹೋಗ್ತಾರಲ್ವಾ. ನಾವೇ ಹೇಳ್ತಾರೆ ಈ ಇನ್ಕಮ್ ಎಷ್ಟು ದೊಡ್ಡದು, ಇಲ್ಲಿ ಎಷ್ಟಾದ್ರೂ ಎಣಿಸ್ಬೋದು ಅಲ್ವಾ. ಎಣಿಕೆ ಮಾಡೋಕ್ಕಾಗದೆ ಸಂಪತ್ತು ಯಾರ ಹತ್ರ ಇದೆಯೇನಿಲ್ಲಿ ಹೇಳ್ತಾರಲ್ಲ, ಇಷ್ಟು ಕೋಟಿಗೆ ಆಸ್ತಿ ಇದೆ, ಅಷ್ಟು ಕೋಟಿ ಆಸ್ತಿ ಇದೆ. ಎಣಿಕೆ ಇದೆ ಈ ಜಗತ್ತಲ್ಲಿ. ನಮ್ಮ ಜಗತ್ತಲ್ಲಿ ಯಾವ್ದು ಎಣಿಕೆ ಮಾಡೋಕ್ಕೆ ಬರಲ್ಲ. ಪ್ರಜಾ ಭಿ ಕಿತನಿ ಸಾವುಕಾರ ಬಂತಿ, ಯೇ ಹೇ ಸೋರ್ಸ್ ಆಫ್ ಇನ್ಕಮ್ 21 ಜನ್ಮೋ ಕೆ ಲಿಯೆ. ಅಲ್ಲಿ ಪ್ರಜೆಗಳು ಎಷ್ಟೊಂದು ಸುಖವಾಗಿ ಸಂಪತ್ ಭರಿತವಾಗಿರ್ತಾರೆ. ಯಾರು ಎಣ್ಸಕ್ ಬರಲ್ಲ, ರಾಜರು ಎಣ್ಸಕ್ ಬರಲ್ಲ, ಪ್ರಜೆಗಳ ಹತ್ರ ಎಣ್ಸೋಷ್ಟಿರುತ್ತೆ. ಎಲ್ಲರ ಹತ್ರನೂ ಅಗಣಿತವಾದ ಸಂಪತ್ತಿರುತ್ತೆ. ಅದು ಒಂದು ಜನ್ಮಕ್ಕಲ್ಲ, 21 ಜನ್ಮಕ್ಕೆ. ये है मनुष्य से देवता बनने की पाठशाला. पढ़ाता कौन है? कौन पढ़ाता है? कितना धीरे से बोलते, नशे से नहीं ना. ಮಕ್ಕಳೇ, ಇದು ಮನುಷ್ಯರಿಂದ ದೇವತೆಗಳಾಗೋ ಪಾಠಶಾಲೆ. ಓದಿಸ್ತಾ ಇರೋರು ಪ್ರತಿನಿತ್ಯನೋ ಬಾಪ್. ಫಿರ್ ಐಸಿ ಪಢಾಯಿ ಮೇ ಗಫ್ಲತ್ ನಹಿ ಕರ್ನಿ ಚಾಹಿಯೇನಾ. ನೋಡಿ, ನಾವು ಶಬ್ದದಲ್ಲಿ ಹೇಳ್ತಾ ಇದೀವಿ ಅಷ್ಟೇ, ಬಾಬೋರು ಓದಿಸ್ತಾರೆ, ಬಾಬೋರು ಓದಿಸ್ತಾರೆ. ನಿಜವಾಗ್ಲೂ ಬಾಬೋರು ಓದಿಸ್ತಾರೆ ಅನ್ನೋದು ಅಷ್ಟ ಅರ್ಥ ಆಗಿದೆ. ಬಾಬಾ ಹೇಳ್ತಾರೆ, ಇಂಥ ವಿದ್ಯೆಯಲ್ಲಿ ಯಾವತ್ತೂ ಹುಡುಗಾಟಿಕೆ ಮಾಡಬಾರ್ದಲ್ವಾ. ಬಾಬೋರು ಓದಿಸ್ತಾರೆ ಅನ್ನೋದು ಎಲ್ಲರೂ ಹೇಳ್ತೀವಿ, ಆದರೆ ಎಲ್ಲರದು ಹೇಳೋದಕ್ಕೂ ಬಹಳ ಅಂತರ ಇದೆ. ಒಬ್ಬೊಬ್ಬರು ಹೇಳೋದ್ರಲ್ಲೂ ಬಹಳ ಅಂತರ ಇದೆ. ಅದೇ ಮಾತು ಬಾಬಾ ಓದಿಸ್ತಾರೆ ಅನ್ನೋದು ಎಲ್ಲ ಬ್ರಾಹ್ಮಣರು ಹೇಳ್ತೀವಿ, ಆದರೆ ವ್ಯತ್ಯಾಸ ಎಷ್ಟಿದೆ. ಬಾಬಾ ಹೇಳ್ತಾರೆ, ಅದನ್ನು ಆಳವಾಗಿ ತಗೊಂಡು ಅರ್ಥ ಮಾಡ್ಕೊಳ್ಳಿ. ಬಾಬಾ ಓದಿಸ್ತಾರೆ, ಮರಳಿ ಕೇಳಿದ್ವಿ, ಅಲ್ಲಿಗೆ ಮುಗೀತಾ ಬಾಬಾ ಓದಿಸ್ತಾರೆ ಅನ್ನೋದು? ಬಾಬಾ ಓದಿಸ್ತಾ ಇರೋದು ಏನಕ್ಕೆ? ಜೀವನದಲ್ಲಿ ಧಾರಣೆ ಮಾಡ್ಕೊಳಕ್ಕೆ. ಮುರಳಿ ಕೇಳ್ಬಿಟ್ಟು ಬಾಬಾ ಓದಿಸಿದ್ರು ನಾನು ಓದಾಯ್ತು ಅಂದರೆ ಬಾಬಾ ಅವ್ರು ಓದಿಸ್ತಾರೆ ಅನ್ನೋದಕ್ಕೆ ಅರ್ಥ ಇಲ್ಲ. ಯೋಚನೆ ಮಾಡಿ, ಮೈ ಕಿಸ್ಕಾ ಬಚ್ಚಾ ಹೂँ और मुझे कौन पढ़ाता है, ಈ ಪ್ರಶ್ನೆ ಮಾಡಿ. ಆವಾಗ ಬುದ್ಧಿ ಓಪನ್ ಆಗುತ್ತೆ, ಅರ್ಥ ಆಗುತ್ತೆ. ಬಾಬಾ ಓದಿಸ್ತಾರೆ, ಕ್ಲಾಸಲ್ಲಿ ಕುತ್ಕೊಂಡು ನಿದ್ರೆ ಮಾಡ್ತಾರೆ ಅಂದರೆ ಬಾಬಾ ಕ್ಯಾ ಓದಿಸ್ತಾರೆ? ಏನು ಓದಿಸ್ತಾರೆ? ಬಾಬಾ ಓದಿಸ್ತಾರೆ ಅನ್ನೋ ನೆನಪಿದೆಯಾ? ಬುದ್ಧಿ ಅಲ್ಲಾಡ್ಕೊಂಡು ಬರುತ್ತೆ ಎಲ್ಲೋ, ಬಾಬಾ ಓದಿಸ್ತಾರೆ ಅಂತನಾ? ನೋಡಿ ಎಷ್ಟೊಂದು ಅರ್ಥ ಇದೆ. ಆ ನಶೆ, ಆ ಖುಷಿ. ಒಬ್ಬ ಟೀಚರ್ ಯಾರಾದರೂ ಲೌಕಿಕದಲ್ಲಿ ಒಳ್ಳೆ ಚೆನ್ನಾಗಿ ಓದಿಸೋ, ಪ್ರೀತಿಯಿಂದ ಮಾತಾಡಿಸೋ ಟೀಚರ್ ಬಂದ್ಬಿಟ್ರೆ ಇಡೀ ಕ್ಲಾಸಿಗೆ ಎಷ್ಟು ಖುಷಿ ಆಗುತ್ತೆ. ಕ್ಲಾಸ್ ವೈಬ್ರೇಷನ್ನೇ ಚೇಂಜ್ ಆಗುತ್ತೆ. ಆಗುತ್ತಾ ಆಗಲ್ವಾ? ಏನು ಅದಕ್ಕೂ ಹ್ಞೂ ಅನ್ನೋಕ್ಕೂ ಕಷ್ಟ ಅಲ್ಲ. ಸೋಚೋನಾ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते, नमस्ते, नमस्ते. धारणा के लिए मुख्य सार. सदा स्मृति इरली, ಇದು ಕಲ್ಯಾಣಕಾರಿ ಯುಗ. ಸದಾ ಸ್ಮೃತಿ ಇರಲಿ, ಇದು ಕಲ್ಯಾಣಕಾರಿ ಯುಗ. ಇಲ್ಲಿ ಪ್ರತಿ ಒಂದು ಮಾತಲ್ಲೂ ಕಲ್ಯಾಣ ಇದೆ. ನಮ್ಮ ಅಕಲ್ಯಾಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಮಾತಲ್ಲೂ ಕಲ್ಯಾಣ ಅಂತ ತಿಳ್ಕೊಂಡು ಸದಾ ನಿಶ್ಚಿಂತವಾಗಿರಿ. ಆಲಸ್ಯವಾಗಿರೋದಕ್ಕೂ ನಿಶ್ಚಿಂತವಾಗಿರೋದಕ್ಕೂ ವ್ಯತ್ಯಾಸ ಇದೆ. ಈಗ ಬಾಬಾ ಹೇಳಿದ ಪ್ರಕಾರವಾಗಿ ಯಾರೋ ನೀವೊಂದು ಏನೋ ಕಾರ್ಯ ಮಾಡ್ತೀರಿ, ಯಾರೋ ವಿಘ್ನ ಹಾಕ್ಬಿಟ್ರು, ಏನೋ ನಷ್ಟ ಮಾಡಿಬಿಟ್ರು, ಅದರಲ್ಲೂ ಏನೋ ಕಲ್ಯಾಣ ಇದೆ. ಅದಕ್ಕೆ ವ್ಯವಸ್ಥೆನೂ ಮಾಡ್ಕೋಬೇಕು. ಆ ಥರ ಆದರೆ ಕಾನೂನಂತೇನೂ ನಡಿಬೇಕು. ಒಳಗಡೆಯಿಂದ ನಾವು ದುಃಖ ಪಡಬೇಡಿ. ಅದಕ್ಕೆ ಹೇಳೋದು ಬಾಬಾ ಅವರು. ಕೇರ್ಲೆಸ್ ಆಗಿ ಡ್ರಾಮಾದಲ್ಲಿ ಇದ್ದಿದ್ದಾಯ್ತು, ಅದು ಕಲ್ಯಾಣಕಾರಿ ಹಂಗಲ್ಲ. ಅದ್ರದ್ದೇನು ಅರಿವಿರ್ಬೇಕಲ್ಲ. ಅಕಲ್ಯಾಣ ಆಗಲ್ಲ, ಆದರೆ ಮಕ್ಕಳಿಗೆ ಎಚ್ಚರಿಕೆ ಅಂತೂ ಇರಬೇಕಲ್ಲ.
ಪ್ರತಿ ಮಾತಲ್ಲಿ ಕಲ್ಯಾಣ ಅಂತ ತಿಳ್ಕೊಂಡು ಸದಾ ನಿಶ್ಚಿಂತವಾಗಿರಿ. ಎರಡನೇದು, ಬಾಬು ಅವರಿಗೆ ಎಷ್ಟು ವೆರೈಟಿ ಹೂಗಳಿದ್ದಾರೆ. ಏನೇನು ಹೇಳಿದ್ರು ಬಾಬು ಅವ್ರು ಇವತ್ತು? ಎಕ್ಕದ ಹೂವ, ಮಲ್ಲಿಗೆ ಹೂವು, ಮಲ್ಲಿಗೆ ಹೂವು, ತುಂಬೆ ಹೂವು, ಗುಲಾಬಿ ಹೂ, ಸದಾ ಗುಲಾಬ್, ಸಿರಫ್ ಗುಲಾಬ್, ಸದಾ ಗುಲಾಬಿ, ಕೆಲವೊಂದ್ಸಲ ಮಾತ್ರ ಗುಲಾಬಿ, ಎಲ್ಲ ಥರದ ಹೂಗಳು. ಬಾಬು ಅವ್ರು ಎಲ್ಲ ಮಕ್ಕಳನ್ನು ಹೋಲಿಸ್ತಾರೆ. सदा गुलाब बनने के लिए पढ़ाई पर पूरा पूरा ध्यान देना है. ಈ ಸದಾ ಗುಲಾಬಿನೇ ಆಗಿರ್ಬೇಕನ್ನೋದಾದ್ರೆ ಈ ವಿದ್ಯೆ ಕಡೆ ಸಂಪೂರ್ಣ ಗಮನ ಕೊಡಬೇಕು. ಈ ವಿದ್ಯೆಯಲ್ಲಿ ಯಾವತ್ತೂ ಹುಡುಗಾಟಿಕೆ ಮಾಡಬೇಡಿ. ಕೇರ್ಲೆಸ್ ಮಾಡಿದ್ರಾಯ್ತು, ಓದ್ರಾಯ್ತು, ಕೇರ್ಲೆಸ್. ಪढ़ाई में गफलत नहीं करनी. अक का फूल नहीं बनना. ಎಕ್ಕದ ಹೂವು ಒಂದು ಆಗಬೇಡಿ. ಪಾಪ ನೋಡಿ, ಪರಮಾತ್ಮ ಎಲ್ಲರನ್ನೂ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಎಕ್ಕದ ಹೂವು ಶಿವನಿಗೆ ಇಷ್ಟ ಅಂತ ಹಾಕ್ತಾರೆ. ಇನ್ನು ಹೆತ್ತ ಮೇಲೆ ಹೆಗಣನು ಮುದ್ದೆ ಅಲ್ವಾ ಮತ್ತೆ. ಬಾಬೋರ್ ಮಕ್ಕಳಾದ್ಮೇಲೆ ಎಲ್ಲರೂ ಮುದ್ದೆ ಪರಮಾತ್ಮನಿಗೆ. ಆದರೆ ನಾನು ಎಂಥ ಹೂವು ಆಗಬೇಕು ನೋಡಿ, ಹುಡುಗಾಟಿಕೆ ಮಾಡಬೇಡಿ. ವರದಾನ, सबको रिकॉर्ड देते हुए अपना रिकॉर्ड ठीक रखने वाले सर्व के स्नेही भव. ಎಲ್ಲರಿಗೂ ಗೌರವ ಕೊಡ್ತಾ ತನ್ನ ರೆಕಾರ್ಡನ್ನು ಸರಿಯಾಗಿಟ್ಕೊಳ್ಳುವಂತಹ, ಎಲ್ಲರಿಗೂ ಗೌರವ ಕೊಡ್ತಾ ತನ್ನ ರೆಕಾರ್ಡನ್ನು ಸರಿಯಾಗಿಟ್ಕೊಳ್ಳುವಂಥವರೇ ಸರ್ವರಿಗೂ ಸ್ನೇಹಿ ಭವ. ಯಾರೆಷ್ಟು ಎಲ್ಲರಿಗೂ ಗೌರವ ಕೊಡ್ತೀರಿ ಅಷ್ಟು ನಿಮ್ಮ ರೆಕಾರ್ಡ್ ಸರಿಯಾಗಿಟ್ಕೋಬಹುದು. ಬೇರೆಯವರಿಗೆ ಗೌರವ ಕೊಡೋದು ಅಂದರೆ ಅರ್ಥ ತನ್ನ ರೆಕಾರ್ಡ್ ಸರಿಯಾಗಿಟ್ಕೊಳ್ಳೋದು. ಏನಂತಾರೆ, ಗೌರವದಿಂದ ವ್ಯವಹರಿಸ್ತಾ ಇರೋರಿಗೆ, ಅಹಂಕಾರದಲ್ಲಿ ಮಾತಾಡೋರಿಗೆ ಅಹಂಕಾರದಲ್ಲಿ ವ್ಯವಹರಿಸ್ತಾರೆ ಅಂದರೆ ಅವರನ್ನು ನೋಡಿ ಏನಂತಾರೆ, ಅವ್ರ ರೆಕಾರ್ಡ್ ಚೆನ್ನಾಗಿದೆ ಅಂತಾರ. ಬೇರೆಯವರಿಗೆ ಗೌರವ ಕೊಡೋದು ಅಂದರೆ ತನ್ನ ರೆಕಾರ್ಡ್ ಸರಿಯಾಗಿಟ್ಕೊಳ್ಳೋದು. ಜೈಸೆ ಯಜ್ಞಕ್ಕೆ ಮದದ್ಗಾರ್ ಬನನಾ ಹಿ ಮದದ್ ಲೇನಾ ಹೈ. ಗೌರವ ಕೊಟ್ರೇನೆ ಗೌರವ ಸಿಗೋದು. ಹೇಗೆ ಬಾಬೋರ್ ಕಾರ್ಯದಲ್ಲಿ ನೀವು ಸಹಯೋಗಿಗಳಾಗ್ತೀರಿ ಅಂದರೆ ಬಾಬೋರ್ ಸಹಯೋಗಕ್ಕೆ ಪಾತ್ರರಾಗ್ತೀರಿ. ಕೊಟ್ಟಿದ್ದಕ್ಕೆ ತಾನೇ ಸಿಗುತ್ತೆ. ಜೈಸೆ ಯಜ್ಞಕ್ಕೆ ಮದದ್ಗಾರ್ ಬನನಾ ಹಿ ಮದದ್ ಲೇನಾ ಹೈ, ವೈಸೆ ರಿಗಾರ್ಡ್ ದೇನಾ ಹಿ ರಿಗಾರ್ಡ್ ಲೇನಾ ಹೈ. ಹಾಗೆ ಗೌರವ ಕೊಡೋದೇನೆ ತಗೊಳ್ಳೋದು, ಸಹಯೋಗ ಕೊಡೋದೇನೆ ಸಹಯೋಗ ತಗೊಳ್ಳೋದು. एक बार देना और अनेक बार लेने के हकदार बन जाना. ಒಂದು ಸಲ ನೀವು ಸಹಯೋಗ ಕೊಡ್ತೀರಿ, ಅನೇಕ ಸಲ ಸಹಯೋಗಕ್ಕೆ ಪಾತ್ರರಾಗ್ತೀರಿ. ಒಂದು ಸಲ ಗೌರವ ಕೊಡ್ತೀರಿ, ಅನೇಕ ಸಲ ಗೌರವಕ್ಕೆ ಪಾತ್ರರಾಗ್ತೀರಿ. ಅಂದ್ರೆ ಒಂದು ಕೊಡೋದ್ರಿಂದ ಅನೇಕ ಪಟ್ಟು ಸಿಗುತ್ತೆ. वैसे कहते हैं छोटों को प्यार, बड़ों को रिगार्ड दो, लेकिन जो सभी को बड़ा समझकर रिगार्ड देते वह सबके स्नेही बन जाते हैं. ಹಾಗೆ ಜಗತ್ತಿನ ಒಂದು ನಿಯಮ ಇರೋದೇನೋ, ಚಿಕ್ಕವರಿಗೆ ಪ್ರೀತಿ, ದೊಡ್ಡವರಿಗೆ ಗೌರವ. ಆದರೆ ನೀವು ಎಲ್ಲರನ್ನೂ ದೊಡ್ಡವರಂತಾನೆ ತಿಳ್ಕೊಂಡು ಗೌರವ ಕೊಡಿ, ಎಲ್ಲರಿಗೂ ಸ್ನೇಹಿಗಳಾಗ್ತೀರಿ. इसके लिए हर बात में पहले आपका पाठ पक्का करो. ಎಲ್ಲರಿಗೂ ಗೌರವ ಕೊಡೋದು ಅಂದ್ರೆ ಏನು? ಮುಂದಿಡೋದು, ಚಿಕ್ಕವ್ರನ್ನೂ ಮುಂದಿಡೋದು. ಮೊದಲು ತಾವು ಈ ಪಾಠ ಪಕ್ಕ ಮಾಡ್ಕೊಳ್ಳಿ. ಯಾವುದರಲ್ಲಿ? ಈ ಪಾಠನೂ ಎಲ್ಲಿ ಯೂಸ್ ಮಾಡಬೇಕು ಅನ್ನೋ ಜ್ಞಾನನೂ ಬೇಕು. ಪರಿವರ್ತನೆಯಲ್ಲಿ ಪೆಹಲೆ ಮೇ, ಬೇರೆ ಸೇವೆ ಮುಂದುವರಿತಾರ ಪೆಹಲೆ ಆಪ್. ಈಗ ಬಾಬಾ ಸೇವೆಲೆಲ್ಲ ಮಕ್ಕಳನ್ನ ಮುಂದಿಟ್ರು ಮಾಡ್ರಿ ಅಂತ. ಪರಿವರ್ತನೆ ಯಾರಾದ್ರೂ ಫಸ್ಟ್ ಖುದ್ ಎಲ್ಲದರಲ್ಲೂ ಪೆಹಲೆ ಆಪ್ ಅಂತ ಇಡೋದಲ್ಲ.
ಕೆಲವು ಸಲ ಈ ಸ್ಲೋಗನ್ ಉಲ್ಟಾ, ಎಲ್ಲದರಲ್ಲೂ ನಾನು ಮುಂದು, ಪರಿವರ್ತನೆ ಮಾತ್ರ ಅವರಾಗಲಿ. ಉಲ್ಟಾ, ಪಹಲೆ ಆಪ್ ಐಸಾ ನಹಿ. ರೆಕಾರ್ಡಿನ ರೆಕಾರ್ಡನ್ನು ಸರಿಯಾಗಿಟ್ಕೊಳ್ಳಿ, ಎಲ್ಲರನ್ನ ಗೌರವದಿಂದ ವ್ಯವಹರಿಸಿ. ಬಾಬಾ ಹೇಳ್ತಾರೆ ಅದರಿಂದ ನಿಮ್ಮ ರೆಕಾರ್ಡೇ ಚೆನ್ನಾಗಿರುತ್ತೆ. ನೀವು ಸಹಯೋಗಿಗಳಾಗ್ತೀರಿ, ಒಂದ್ಸಲ ಅನೇಕ ಸಲ ಬಾಬೋರ್ ಸಹಯೋಗಕ್ಕೆ ಪಾತ್ರರಾಗ್ತೀರಿ. ಅದರಿಂದ ರೆಕಾರ್ಡಿನ ಆಧಾರದ ಮೇಲೇನೆ ನೀವು ಸರ್ವರಿಗೂ ಸ್ನೇಹಿ ಆಗಕ್ಕೆ ಸಾಧ್ಯ. स्लोगन, बाप दादा की मिली हुई शिक्षाएं समय पर याद आना ही तीव्र पुरुषार्थ है. ಬಾಪ್ ದಾದವರಿಂದ ಸಿಕ್ಕಿರೋ ಶಿಕ್ಷಣ ಸಮಯದಲ್ಲಿ ಸ್ಮೃತಿಯಲ್ಲಿ ಬರುತ್ತೆ ಅಂದರೆ ಅದೇ ತೀವ್ರ ಪುರುಷಾರ್ಥ. ಬಾಬೋರ್ ಶಿಕ್ಷಣ ಸಮಯದಲ್ಲಿ ನೆನಪಿಗೆ ಬರುತ್ತೆ. ಈಗ ವಿದ್ಯಾರ್ಥಿಗೆ ಕ್ವಶನ್ ಪೇಪರ್ ಇದೆ, ಸಮಯದಲ್ಲಿ ಅವನಿಗೆ ಆನ್ಸರ್ ನೆನಪಿಗೆ ಬಂದರೆ ಅವನು ಪಾಸ್ ಆಗ್ತಾನೆ. ಪರೀಕ್ಷೆ ಎಲ್ಲ ಬರೆದು ಉಲ್ಟಾ ಸುಲ್ಟಾ ಉತ್ತರ ಬರೆದು ಕೊಟ್ಬಿಟ್ಟು ಬಂದಮೇಲೆ ನನಗಿದು ಉತ್ತರ ಗೊತ್ತಿತ್ತು ನೆನಪಾಗಲಿಲ್ಲ ಅಂದರೆ ಬರುತ್ತಾ ನಂಬರು? ಬಾಬಾ ಹೇಳೋದು ಇಲ್ಲೂ ಅಷ್ಟೇ, ಬಾಪ್ ದಾದವರಿಂದ ಸಿಕ್ಕಿರೋ ಶಿಕ್ಷಣಗಳು ಸಮಯದಲ್ಲಿ ನೆನಪಿಗೆ ಬರೋದೇ ತೀವ್ರ ಪುರುಷಾರ್ಥ. ಆದರೆ ಸಮಯ ಮುಗಿದೋದ್ಮೇಲೆ ಬಂದರೆ ಏನಾಗುತ್ತೆ? ಪುರುಷಾರ್ಥ ಏನಾಗುತ್ತೆ? ತೀವ್ರ ಆಗುತ್ತಾ ಪುರುಷಾರ್ಥ? ಕೆಲವರಿಗೆ ನೆನಪು ಬಂತು ಅಂದ್ರೂ ಅದನ್ನು ಕೇರ್ಲೆಸ್. ಬಾಬಾವ್ರ ಶಿಕ್ಷಣ ಟೈಮಿಗೆ ನೆನಪು ಬಂದ್ರು ಕೆಲವರಿಗೆ ಅದು ಕೇರ್ಲೆಸ್, ಆಮೇಲೆ ಮಾಡೋಣ ಅಂತ. ಮೊಬೈಲ್ ಕೊಡಿ, ಪಾಯಿಂಟ್ಸ್. ಮುರಳಿ ಸಾರ ಏನು ಹೇಳಿ, ಎಲ್ಲ ಒಂದೊಂದು ಪಾಯಿಂಟ್ ಹೇಳಿ. ಏನು ಕ್ಯಾ ಸಮಜ್ ಮೇ ಆಯ? ಇವತ್ತಿನ ಅಭ್ಯಾಸದ ಪಾಯಿಂಟು, ಸಮಯದ ಸಮೀಪತೆ ಪ್ರಮಾಣ, ಮಾಯೆ ಮತ್ತು ಪ್ರಕೃತಿ ನಮ್ಮನ್ನ ತನ್ನ ಕಡೆ ಆಕರ್ಷಣೆ ಮಾಡಕ್ಕೆ ಭಿನ್ನ ಭಿನ್ನದ ರೂಪ ಬಣ್ಣವನ್ನ ತರುತ್ತೆ. ಬಾಬೋರಿದ್ದವರ ಮಾಡಬೇಕಲ್ಲ, ಅದಕ್ಕೆ ಮಾಯೆ ಮತ್ತು ಪ್ರಕೃತಿ ಎರಡೂ ನಿಮ್ಮನ್ನ ಭಿನ್ನ ಭಿನ್ನ ರೀತಿಯಲ್ಲಿ ಆಕರ್ಷಣೆ ಮಾಡಲಿಕ್ಕೆ ಭಿನ್ನ ಭಿನ್ನ ರೂಪ ಬಣ್ಣಗಳನ್ನು ತರುತ್ತೆ. ಆದರೆ ನಿಮ್ಮ ಮಕ್ಕಳು ಅನುಭವದ ಅಥಾರಿಟಿಯಾಗಿ, ನಿರ್ವಿಘ್ನ ವಿಜಯಿಯಾಗಿ, ಮತ್ತೆ ಜ್ವಾಲಾಮುಖಿ ನೆನಪಿನಿಂದ ವಿಶ್ವದ ಆತ್ಮಗಳಿಗೆ ಸಕಾಶ ಕೊಡಿ, ಸಹಯೋಗ ಕೊಡಿ, ದಯೆ ತೋರಿಸಿ. ಅಂದರೆ ಇದೆಲ್ಲ ಬರುತ್ತೆ. ಈಗ ಸಮಯ ಕೊನೆ ಅಲ್ವಾ, ಲಾಸ್ಟ್ ಶೋ. ಮಾಯೆ ಫುಲ್ ಫೋರ್ಸಲ್ಲಿ ಪ್ರಯತ್ನ ಮಾಡುತ್ತೆ ಎಲ್ಲರನ್ನು ಬೀಳ್ಸಕ್ಕೆ. ಬಾಬಾ ಹೇಳ್ತಲ್ಲ, ಆದಿಯಲ್ಲಿ ಎಂತೆಂಥ ಮಕ್ಕಳು ಹೊರಟೋಗ್ಬಿಟ್ರು ಬಾಬೋರ್ ಕೈ ಬಿಟ್ಟು. ಏಕೆ? ಆಕರ್ಷಣೆ, ಮಾಯೆ ಆಕರ್ಷಣೆ ಇಲ್ಲ ಪ್ರಕೃತಿಯ ಆಕರ್ಷಣೆ. ಅದರಿಂದ ಈ ಮಕ್ಕಳು ಅನುಭವದ ಅಥಾರಿಟಿಯಾಗಿ, ಅಂದರೆ ಜ್ಞಾನದ ಪುರುಷಾರ್ಥದ ಅನುಭವದ ಅಥಾರಿಟಿಯಾಗಿ ನಿಮ್ಮ ಸ್ಥಿತಿನ ನಿರ್ವಿಘ್ನವಾಗಿಟ್ಕೊಂಡು ವಿಜಯಿಗಳಾಗಿ, ಮತ್ತೆ ಜ್ವಾಲಾಮುಖಿ ನೆನಪಿಂದ ವಿಶ್ವದ ಆತ್ಮಗಳಿಗೆ ಸಕಾಶ ಕೊಡಿ, ಸಹಯೋಗ ಕೊಡಿ, ದಯೆ ತೋರಿಸಿ. ಫಸ್ಟ್ ದಯೆ ಯಾರ ಮೇಲೆ ತೋರಿಸ್ಕೋಬೇಕು? ನಮ್ಮ ಮೇಲೆ. ಮಾಯೆಯ ಆಕರ್ಷಣೆಯಿಂದ ಬಚಾವಾಗಿರೋಕ್ಕೆ ಫಸ್ಟ್ ನಮ್ಮ ಮೇಲೆ ನಾವು ದಯೆ ತೋರಿಸ್ಕೊಂಡು, ಬಾಬೋರ ಜ್ಞಾನ ಯೋಗದ ಅನುಭವದ ಅಥಾರಿಟಿ ಆದರೆ ಜಗತ್ತಿನ ಆತ್ಮಗಳಿಗೆ ದಯೆ ತೋರಿಸೋದಾಗ್ಲಿ, ಸಕಾಶ ಕೊಡೋದು, ಸಹಯೋಗ ಕೊಡೋಕ್ಕೆ ಸಾಧ್ಯ. ನಮ್ಮ ಮೇಲೆ ನಾವು ದಯೆ ತೋರಿಸ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರ ಮೇಲೆ ದಯೆ ತೋರ್ಸಕ್ಕಾಗಲ್ಲ. ಸಕಾಶ ಜಗತ್ತಿಗೆ ಯಾವಾಗ ತಲುಪುತ್ತೆ? ನನ್ನ ಹತ್ರ ಇದ್ರೆ ತಾನೆ. ಓಂ ಶಾಂತಿ. ಮುರಳಿ ಸಾರ ಏನು? ನನ್ನ ಮಕ್ಕಳಾಗಿದ್ದೀರಿ ಅಂದರೆ ಯಾವುದೇ ತಪ್ಪು ಮಾಡಬಾರ್ದು.
ತಪ್ಪುಗಳು ಯಾವ್ಯಾವುದು ಅದನ್ನ ಬಾಬೋರ್ ಪ್ರತಿದಿನ ಎಚ್ಚರಿಸ್ತಾರೆ. ಅಹಂಕಾರ ಇದ್ದವ್ರು ಗೌರವ ಯಾಕೆ ಕೊಡ್ತಾರೆ? ಎಲ್ಲರಿಗೂ ಗೌರವ ಕೊಡಿ, ಗೌರವ ಸಿಗುತ್ತೆ. ಸಹಯೋಗ ಕೊಡಿ, ಸಹಯೋಗ ಸಿಗುತ್ತೆ. ಒಂದು ಸಲ ನೀವು ಬಾಬೋರ್ ಕಾರ್ಯದಲ್ಲಿ ಸಹಯೋಗಿ ಆದರೆ ಅನೇಕ ಪಟ್ಟು ಸಹಯೋಗಕ್ಕೆ ಪಾತ್ರರಾಗ್ತೀರಿ. ಆದರೆ ಜಗತ್ತಿನ ನಿಯಮ ಚಿಕ್ಕವರಿಗೆ ಪ್ರೀತಿ, ದೊಡ್ಡವರಿಗೆ ಗೌರವ. ಆದರೆ ಈಗ ಚೇಂಜ್ ಆಗಿದೆ. ಸಮಯದ ಅನುಸಾರ ದೊಡ್ಡವರಿಗೂ ಗೌರವ, ಚಿಕ್ಕವರಿಗೂ ಗೌರವ. ಆದರೆ ಇದರಲ್ಲಿ ಎಲ್ಲರನ್ನ ಮುಂದಿಡಿ. ಯಾವುದರಲ್ಲಿ ಎಲ್ಲರನ್ನು ಮುಂದುವರಿಸ್ಬೇಕೋ ಮುಂದಿಡಿ. ಪರಿವರ್ತನೆಯಲ್ಲಿ ಪೆಹಲೆ ಆಪಲ್ಲ, ಅದ್ರಲ್ಲಿ ಫಸ್ಟ್ ನಾನು. ಆಗ ಮಾತ್ರ ಎಲ್ಲರ ಸ್ನೇಹಕ್ಕೆ ನೀವು ಪಾತ್ರರಾಗ್ತೀವಿ. ತೀವ್ರ ಪುರುಷಾರ್ಥ ಯಾವುದು? ಶ್ರದ್ಧಾ? ಮಹಾಲಕ್ಷ್ಮಿ? ತೀವ್ರ ಪುರುಷಾರ್ಥ ಅಂದ್ರೆ ದೇಖೋ ಅಭಿ ಇವತ್ತು ಈಗ ಸ್ಲೋಗನ್ನು ಬುದ್ಧಿ ಎಲ್ಲಿದೆ? ಭಾಗ್ ಜಾತಾ ಹೈ, ದೇಹ ಪ್ರೆಸೆನ್ಸ್, ಬುದ್ಧಿ ಆಬ್ಸೆಂಟ್. ಸಮಯದಲ್ಲಿ ಬಾಬೋರ್ ಜ್ಞಾನದ ಪಾಯಿಂಟ್ಸ್ ನನಗೆ ನೆನಪು ಬರುತ್ತೆ ಅಂದರೆ ಅದೇ ತೀವ್ರ ಪುರುಷಾರ್ಥ. ಕ್ಯಾ ಕಹಾ ಗಯತೆ? ನೀವು ಬುದ್ಧಿಯಲ್ಲಿ ಜ್ಞಾನನ ರಿಸೀವ್ ಮಾಡ್ಕೊಳ್ಳೋದೇ ಇಲ್ಲ. ಬುದ್ಧಿಯಲ್ಲಿ ಏನೋ ಬೇರೆ ಇರುತ್ತೆ, ಇಲ್ಲ ಬುದ್ಧಿ ಹೊರಗಡೆ ಹೋಗಿರುತ್ತೆ. ನೀವು ಹಿಡ್ಕೊಂಡ್ಬಿಡ್ಬೇಕದು. ಇವತ್ತು ಇಡೀ ದಿನ ಏನು ಮಾಡ್ತೀರಾ? ಬುದ್ಧಿಯಲ್ಲಿ ಪಾಯಿಂಟ್ಸೇ ಇಲ್ಲ, ಏನು ಮಾಡಬೇಕು ಸಾರ ಇದು. ಅದು ಇಲ್ಲ ಅಂದರೆ ಇಡೀ ದಿನ ಏನು ಮಾಡುತ್ತೆ ಬುದ್ಧಿ? आलस्य। सुन लिया ना मुरली, कान से सुन लिया, बुद्धि कहाँ? पूछो अपने से। इसमें पहले आप नहीं, पहले मैं। ಮುರಳಿ ಎಲ್ಲದನ್ನು ಪಾಯಿಂಟ್ಸ್ ಬಾಬಾ ಹೇಳ್ತಾರೆ. ಜ್ಞಾನದ ವಿಸ್ತಾರ ತಿಳ್ಕೋಬೇಕು. ಮುರಳಿಯಲ್ಲಿ ಪಾಯಿಂಟ್ಸ್ ಅನ್ನ ಹಂಗಿಡ್ಕೋಬೇಕು. ನಾನು ಇವತ್ತು ಇಡೀ ದಿನ ಏನು ಮಾಡಬೇಕು? ಹೋಮ್ವರ್ಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೋತಾರಲ್ಲ, ನೋಟ್ ಮಾಡ್ಕೊಳ್ಳೋದಂತೂ ಇಲ್ವೇ ಇಲ್ಲ ಬಿಡಿ. ಎಲ್ಲರೂ ಟೀಚರ್ಗಳು ಇಲ್ಲಿ ಕೂತಿರೋರು, ಸ್ಟೂಡೆಂಟ್ ಯಾರೂ ಇಲ್ಲ, ಎಲ್ಲ ಒಬ್ರಿಬ್ರು ಕಾಣ್ತಾರೆ. ಅಭಿಮಾನ ಬಿಟ್ಟು ನಮ್ರತೆಗೆ ಬನ್ನಿ. ಪರಮಾತ್ಮನ ಮುಂದೆ ಕೂತ್ಕೊಂಡು ನಾವು ಕೇಳೋದು ಎಷ್ಟು ಲಾಸ್ಟ್ ಪಾಯಿಂಟು ಅದೇ ಮರ್ತೋಗ್ಬಿಟ್ರೆ ಹೆಂಗೆ? तेरा तेरा कहते बाबा, शिव पे हो गया तू बलिहार। ब्रह्मा तेरे तन मन में विश्व का किया उद्धार। तेरा तेरा कहते बाबा, तेरा तेरा कहते बाबा, शिव पे हो गया तू बलिहार। शिव पे हो गया तू बलिहार।
ब्रह्मा तेरे तन मन ने, ब्रह्मा तेरे तन मन ने विश्व का किया उद्धार, विश्व का किया उद्धार। तेरा तेरा कहते बाबा, तेरा तेरा कहते बाबा। त्याग तेरा बन गया लक्ष्य इस जहान का, त्याग तेरा बन गया लक्ष्य इस जहान का। तेरे तप ने कर दिया पावन मन इंसान का, तेरे तप ने कर दिया पावन मन इंसान का। दिन रात की तेरी सेवा, दिन रात की तेरी सेवा करे आत्मा का निखार, करे आत्मा का निखार। तेरा तेरा कहते बाबा, तेरा तेरा कहते बाबा। समय शक्ति और संकल्प का तूने दिया जग को दान, समय शक्ति और संकल्प का तूने दिया जग को दान। विश्व सेवाधारी की तेरे कर्मों में पहचान, विश्व सेवाधारी की तेरे कर्मों में पहचान। करता है कल्याण जगत का, करता है कल्याण जगत का। शिव लेकर तेरा आधार, शिव लेकर तेरा आधार। तेरा तेरा कहते बाबा, तेरा तेरा कहते बाबा। प्यार का सागर देखा बाबा तेरे नैनों में, प्यार का सागर देखा बाबा तेरे नैनों में। ज्ञान से हमको भर दिया तेरे गुणों के गहनों ने, ज्ञान से हमको भर दिया तेरे गुणों के गहनों ने। तुझको मिलते ही मिल जाते, तुझको मिलते ही मिल जाते बाबा हम
हमको सुख अपार, बाबा हमको सुख अपार, तेरा तेरा कहते बाबा, तेरा तेरा कहते बाबा। शिव पे हो गया तू बलिहार, शिव पे हो गया तू बलिहार। ब्रह्मा तेरे तन मन ने, ब्रह्मा तेरे तन मन ने विश्व का किया उद्धार, विश्व का किया उद्धार, तेरा तेरा कहते बाबा, तेरा तेरा कहते बाबा, तेरा तेरा कहते बाबा।